Praise the Lord. ದೇವರಿಗೆ ಸ್ತೋತ್ರ. I thank God for this wonderful opportunity and I bring greeting to you all in the name of our Lord and Savior Jesus ದೊಡ್ಡ Christ. ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಮಾತ್ರವಲ್ಲ ಈ ಸಮಯದಲ್ಲಿ ಇಲ್ಲಿ ಬಂದು ನಿಲ್ಲೋದಕ್ಕೆ ತುಂಬಾ ಸಂತೋಷಕರವಾಗಿದೆ. Pastor Samuel Raj, thank you for this opportunity. Pastor Gershom and the leaders of India College of Ministry, I am grateful to have the privilege to work with you closely in what God is doing through India College of Ministry and to be part of this graduation today. ಪಾಸ್ಟರ್ ಗರ್ಶೋಮ್, ಪಾಸ್ಟರ್ ಸಾಮುವೆಲ್, ಪಾಸ್ಟರ್ ಮಿಕ್ಕಿರು ಎಲ್ಲ ಬೋಧಕರುಗಳಿಗೂ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಮಾತ್ರವಲ್ಲ ಈ ಸಮಯದಲ್ಲಿ ಈ ಒಂದು ಅವಕಾಶ ನನಗೆ ಕೊಟ್ಟದಕ್ಕಾಗಿ. This church is not new to me. ಈ ಸಭೆ ನನಗೆ ಒಂದು ಹೊಸದಲ್ಲ. We've been part of this church for a number of years. ಅನೇಕ ವರ್ಷಗಳು ಈ ಸಭೆಯೊಂದಿಗೆ ನೆಲೆಗೊಳ್ಳುವುದಕ್ಕಾಗಿ ದೇವರಿಗೆ ಅವಕಾಶ ಕೊಟ್ಟಿದೆ. And we have been here and enjoyed the fellowship and the grace and the worship. More than anything else, the patronage that we had from Pastor Selvadas and his dear family. ಪಾಸ್ಟರ್ ಸೆಲ್ವದಾಸನಿಂದ ಈ ಸಭೆಯೊಂದಿಗೆ ಅನ್ಯೋನ್ಯತೆಯು ಆರಾಧನೆಯಲ್ಲೂ ಸರ್ವೋಪರಿ ಎಲ್ಲಾ ವಿಷಯದಲ್ಲಿ ದೇವರ ಕೃಪೆಯನ್ನು ಹೊಂದಿಕೊಳ್ಳಕ್ಕೆ ದೇವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟಿದ್ದಾರೆ. There are many familiar faces. There are some faces that we have probably forgotten because you have grown up. ಇಲ್ಲಿರುವ ಅನೇಕ ಪರಿಚಯ ಇರುವ ಮುಖಗಳಿದೆ. ಆದರೆ ಕೆಲವೊಂದು ಮುಖಗಳು ಅವರು ದೊಡ್ಡದಾಗಿ ಬೆಳೆದು ಬಂದಿದ್ದರಿಂದ ಮುಖಗಳು ಅಷ್ಟೊಂದು ಪರಿಚಯವಾಗಿ ಕಾಣ್ತಾ ಇಲ್ಲ ಅಷ್ಟೇ. But this evening it is indeed, I'm so delighted to be part of you and take part in this graduation ಆದರೆ ಈ service. ಸಾಯಂಕಾಲದಲ್ಲಿ ಈ ಗ್ರಾಜುಯೇಷನ್ ಸೆರೆಮನಿಯಲ್ಲಿ ನಿಮ್ಮೊಂದಿಗೆ ಪಾಲ್ಗೊಳ್ಳುವುದು ತುಂಬಾ ಒಂದು ಒಳ್ಳೆಯ ಸಂತೋಷದ ಅವಕಾಶವಾಗಿದೆ. Graduates, we are celebrating with you your dedication, your commitment and your persistence in studying and learning God's word. ನಿಮ್ಮ ಜೊತೆ ಇರುವುದಕ್ಕಾಗಿ ನಿಮ್ಮ ಆ ತೀವ್ರವಾಗಿರುವ ಅತ್ಯಾಸಕ್ತಿ ಇರುವ ಅಧ್ಯಯನದಲ್ಲಿ ನಿಮ್ಮ ಜೊತೆ ಈ ಸಮಯದಲ್ಲಿ ಸಂತೋಷ ಪಡುವುದಕ್ಕಾಗಿ ನಿಮ್ಮ ಜೊತೆ ಸೇರುವುದಕ್ಕಾಗಿ ನಾವಿದ್ದೇವೆ. You will soon receive a certificate. ಎಷ್ಟು ಬೇಗನೆ ನಿಮ್ಮ ಕೈಗಳಿಗೆ ಈ ಸರ್ಟಿಫಿಕೇಟ್ಗಳು ದೊರಕುತ್ತದೆ. Yeah, pastor told don't do puja with the certificate. ಪಾಸ್ಟರ್ ಹೇಳಿದ್ರು ಸರ್ಟಿಫಿಕೇಟ್ ಗೋಡೆ ಮೇಲೆ ಹಾಕೊಂಡು ಪೂಜೆ ಮಾಡಬೇಡಿ ಅಂತ. But your certificate is important. ಆದರೆ ನಿಮ್ಮ ಸರ್ಟಿಫಿಕೇಟ್ ಒಂದು ಮುಖ್ಯವಾದ ವಿಷಯವಾಗಿದೆ. And you have worked hard for it. ಯಾಕಂದ್ರೆ ನೀವು ಅದಕ್ಕೋಗಿ ಪ್ರಯತ್ನ ಪಟ್ಟಿದ್ದೀರಿ. While in the world you can go and get several certificates for money, but you worked for this certificate. ನೀವು ಲೋಕದಲ್ಲಿ ಅನೇಕ ಸ್ಥಳಗಳಲ್ಲಿ ಹೋದರೆ ಹಣ ಕೊಟ್ಟು ಸರ್ಟಿಫಿಕೇಟ್ಗಳನ್ನು ಹೊಂದಿಕೊಳ್ಳಬಹುದು. ಆದರೆ ಇದಕ್ಕೋಸ್ಕರ ದೇವರಲ್ಲಿ ಆಸಕ್ತಿ ಇಟ್ಟು ಪ್ರಯತ್ನ ಪಟ್ಟಿದ್ದೀರಿ. You have come here after persisting through number of courses, studying, writing exams, passing the exams, and you have done hard work. ನೀವು ತುಂಬಾ ಪ್ರಯತ್ನ ಪಟ್ಟು ಪ್ರತಿಯೊಂದು ಹಂತದಲ್ಲೂ ಪುಸ್ತಕವನ್ನು ಓದಿ ದೇವರ ವಾಕ್ಯವನ್ನು ಕಲಿತುಕೊಂಡು ಪರೀಕ್ಷೆಯನ್ನು ಬರೆದು ಈ ಸಮಯವರೆಗೂ ಈ ಬಂದಿದ್ದೀರಿ. But thank God for the certificate. ದೇವರು ಕೊಟ್ಟಿರುವ ಈ ಸರ್ಟಿಫಿಕೇಟ್ಗಾಗಿ ಸ್ತೋತ್ರ. But don't stop with the certificate. ಅದೇ ಸರ್ಟಿಫಿಕೇಟ್ ಅಲ್ಲಿ ನಿಲ್ಲಿಸಬೇಡಿರಿ. Your learning does not stop when you have received your graduation. ನಿಮ್ಮ ಗ್ರಾಜುಯೇಷನ್ ಸಿಕ್ಕುವಾಗ ನಿಲ್ಲಿಸುವಂತದ್ದಲ್ಲ ಅಧ್ಯಯನ. Pastor Quintilin said, after graduation, don't go and rest. ಕ್ವಿಂಟಿಲಿನ್ ಪಾಸ್ಟರ್ ಹೇಳಿದ್ರು, ಈ ಅಧ್ಯಯನ ಮುಗಿದ ಮೇಲೆ ಹೋಗಿ ವಿಶ್ರಾಂತಿ ತಗೊಳ್ಳಬೇಡಿ. I finished all my work. ನಾನು ಪಠಣ ಮುಗಿಸಿಕೊಂಡು ಹೋಗಿದ್ದೇನೆ. You never retire being a student. ವಿದ್ಯಾರ್ಥಿಯಾಗಿ ಎಂದಿಗೂ ಮುಗಿಯುವಂತ ಸಂಗತಿಯಲ್ಲ, ನಿರಂತರವಾಗಿ ಮುಂದುವರಿಯುವಂತದಾಗಿದೆ. And as long as you're willing to be a student, the Holy Spirit is willing to be your teacher. ಒಂದು ವಿದ್ಯಾರ್ಥಿ ಆಗುವುದಕ್ಕೆ ಎಷ್ಟರ ಮಟ್ಟಿಗೆ ನಿನಗೆ ಮನಸ್ಸಿದೆಯೋ ಅಷ್ಟರ ಮಟ್ಟಿಗೆ ಪವಿತ್ರಾತ್ಮನು ನಿನ್ನನ್ನು ಮುಂದುವರಿಸುತ್ತಾ ಇರುತ್ತಾರೆ. Not only give time to the Holy Spirit, but also your attitude to the Holy Spirit. ಪರಿಶುದ್ಧಾತ್ಮನಿಗೆ ಮಾತ್ರವಲ್ಲ, ಪರಿಶುದ್ಧಾತ್ಮನೊಂದಿಗೆ ನಿಮ್ಮ ಮನೋಭಾವ ಅತಿ ಮುಖ್ಯವಾಗಿದೆ. Be willing to learn. ತಗ್ಗಿಸಿಕೊಂಡು ಕಲಿಯುವುದಕ್ಕೆ ಮನಸ್ಸುಳ್ಳವರಾಗಿರಿ. Be willing to just swallow whatever the Spirit of the Lord teaches you. ಪವಿತ್ರಾತ್ಮನ ಕಲಿಸಿಕೊಡುವುದು ನುಂಗಿ ಒಳಪಡಿಸುವುದಕ್ಕಾಗಿ ಸಿದ್ಧರಾಗಿರಿ. And bring forth fruit for the glory of God. ಕರ್ತನ ದೇವರ ಮಹಿಮೆಗಾಗಿ ಫಲ ಕೊಡುವವರಾಗಿ ಮಾರ್ಪಾಡಾಗಿರಿ. This evening for my message, the scripture has already been read. ನಾನು ಕೊಡಬೇಕಾಗಿರೋ ಸಂದೇಶದ ವಾಕ್ಯ
ಈಗಾಗಲೇ ಓದಿ ಮುಗಿಸಿದಾಯ್ತು. In 1 Corinthians chapter 3 verses 5 to 15, we have seen, Paul was dealing with a very complicated church. 1 ಕೊರಿಂಥ್ಯ 3ನೇ ಅಧ್ಯಾಯ 5ರಿಂದ 15 ವಾಕ್ಯಗಳಲ್ಲಿ ಪೌಲನು ಸಭೆಯ ಬಗ್ಗೆ ಮುಖ್ಯವಾದ ಆಧಾರವಾಗಿರುವ ಕೆಲವು ಸಂಗತಿಗಳು ಬರೆದಿದೆ. A very complicated church. ತುಂಬಾ ಸಂಘಟಿತವಾಗಿರುವ ಒಂದು ಇಕ್ಕಟ್ಟಾಗಿರುವ ಒಂದು ಸಂಗತಿ. Not only the Corinthian church, the pastors will know any church is complicated. ಅದು ಕೊರಿಂಥ್ಯರ ಸಭೆಗೆ ಮಾತ್ರವಲ್ಲ, ನಮಗೆ ಗೊತ್ತಿರುವ ಎಲ್ಲಾ ಪಾಸ್ಟರ್ಗಳ ಜೀವನದಲ್ಲೂ ಸಭಾ ಜೀವನದಲ್ಲೂ ಅನುಭವಿಸುವ ವಿಷಯವಾಗಿದೆ. And I like the Corinthian church because it is a very Pentecostal church. ಕೊರಿಂಥ್ಯ ಸಭೆ ನನಗೆ ಇಷ್ಟವಾಗಿದೆ, ಯಾಕಂದ್ರೆ ನಿಜವಾದ ಒಂದು ಸಭೆಯಾಗಿದೆ ಕೊರಿಂಥ್ಯ ಚರ್ಚ್. Here were the people who were, shouting, screaming, and, speaking in tongues one over the other. And there was a whole lot of gifts operating in that church. Very Pentecostal. ಕೊರಿಂಥ್ಯ ಸಭೆ ಅನೇಕವಾಗಿ ಶಬ್ದ ಮಾಡಿಕೊಂಡು ದೇವರಿಗೆ ಆರಾಧನೆ ಮಾಡಿ ವರಗಳು ಹೊಂದಿ, ಪ್ರವಾದನೆ ವರಗಳು, ಅನ್ಯ ಭಾಷೆಯು ತುಂಬಿಸಿಕೊಂಡು ಕರ್ತನಲ್ಲಿ ಸಂತೋಷಿಸುವ ಗೋಳಾಡುವ ಒಂದು ಸಭೆಯಾಗಿತ್ತು. But a very problematic church also. ಅದೇ ತುಂಬಾ ಸಮಸ್ಯೆಗಳು ತುಂಬಿರುವ ಒಂದು ಸಭೆ. Here Paul is talking about this church and he is advising one after another, page after page, chapter after chapter. He is dealing with every problem that is happening in the church. ಈ ಪತ್ರಿಕೆಯಲ್ಲಿ ಪೌಲನು ಕೊರಿಂಥ್ಯರಿಗೆ ಆ ಸಮಸ್ಯೆಗಳು ಒಂದೊಂದಾಗಿ ಅಧ್ಯಾಯಗಳ ಮೇಲೆ ಅಧ್ಯಾಯ, ವಾಕ್ಯಗಳ ಮೇಲೆ ವಾಕ್ಯಗಳಾಗಿ ಪ್ರತಿಯೊಂದು ಸಮಸ್ಯೆಗೂ ದೇವರಿಂದ ಇರುವ ಪರಿಹಾರಗಳನ್ನು ಕೇಳಿ ಅವರಿಗೆ ಉಪದೇಶ ಮಾಡುವಂತದ್ದಾಗಿದೆ. This is a church that was planted by Apostle Paul. ಪೌಲನಿಂದ ಅಪೊಸ್ತಲನು ಸ್ಥಾಪಿಸಿದ ಒಂದು ಸಭೆಯಾಗಿದೆ ಕೊರಿಂಥ್ಯ ಸಭೆ. And after Paul had been there and he is now gone on his journey ministering to other places, there was another man who came by the name Apollos. ಪೌಲನು ಅಲ್ಲಿ ಸಭೆ ಸ್ಥಾಪಿಸಿ ಮುಂದಕ್ಕೆ ಸೇವೆಗಾಗಿ ಹೋದ ನಂತರ ಅಪೊಲ್ಲೋಸ್ ಒಂದು ಸೇವಕನು ಅಲ್ಲಿ ಬಂದಿದ್ದಾರೆ. And Apollos was a great preacher. ಅಪೊಲ್ಲೋಸ್ ಭಯಂಕರವಾಗಿ ಒಂದು ಪ್ರಾಸಂಗಿಕನು. Some Bible scholars feel that it may have been Apollos who wrote the epistle to the Hebrews. ಇಬ್ರಿಯ ಪತ್ರಿಕೆ ಬರೆದಿರೋದು ಅಪೊಲ್ಲೋಸ್ ಆಗಿರಬಹುದಂತ ಅನೇಕ ಪಂಡಿತರು ಹೇಳ್ತಾರೆ. A very wise man. ತುಂಬಾ ಜ್ಞಾನವಂತನಾದ ಮನುಷ್ಯ. Great orator. ಒಳ್ಳೆಯ ಪ್ರಸಂಗಕನಾಗಿದ್ದಾನೆ. And people loved him. ಅಪೊಲ್ಲೋಸ್ ಅನ್ನು ಕೂಡ ಕೊರಿಂಥದವರು ಪ್ರೀತಿಸಿದರು. And they were also the Jewish people who have become Christians. ಯಹೂದ್ಯರು ಕೂಡ ಕ್ರೈಸ್ತರಾಗಿ ಮಾರ್ಪಾಡು ಹೊಂದಿದರು. And for them they said, "Oh, we like Peter." ಅವರಿಗೆ ಆ ಸಮಯದಲ್ಲಿ ಕೊರಿಂಥದಲ್ಲಿರೋ ಕೆಲವು ಯಹೂದ್ಯರು ಹೇಳುತ್ತಿದ್ರು, ಪೇತ್ರನನ್ನು ನಾವು ಪ್ರೀತಿಸ್ತಾ ಇದ್ದೇನೆ. And among all the others there was another group, we call them super spiritual people. ಅದರ ಮಧ್ಯದಲ್ಲಿ ಇನ್ನು ದೊಡ್ಡ ಆಧ್ಯಾತ್ಮಿಕರು, ಆತ್ಮಿಕತೆಯಲ್ಲಿ ತುಂಬಿರುವುದರಿಂದ ಕೇಳುವ ಒಂದು ಗುಂಪು ಅಲ್ಲಿ ಉತ್ಪತ್ತಿ ಆಯಿತು. And they are saying we follow Jesus Christ. ಅವರು ಹೇಳುತ್ತಿದ್ದರು, ನಾವು ಯಾರನ್ನೂ ಅಲ್ಲ, ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸ್ತಾ ಇದ್ದೀವಿ. Some say we follow Paul. ಕೆಲವರು ಹೇಳ್ತಿದ್ದಾರೆ ಪೌಲನನ್ನು ಹಿಂಬಾಲಿಸ್ತೇನೆ. Some say I follow Apollos. ಕೆಲವರು ಇರ್ತಾರೆ ಅಪೊಲ್ಲೋಸ್ Some say I follow Peter. ಕೆಲವರು ಇರ್ತಾರೆ ಪೇತ್ರನನ್ನು ಹಿಂಬಾಲಿಸ್ತೇನೆ. Some say we follow Christ. ಕೆಲವರು ಹೇಳ್ತಾರೆ ಕ್ರಿಸ್ತನನ್ನು ಹಿಂಬಾಲಿಸ್ತೇನೆ. And within the church there is division and they are fighting among themselves. ಸಭೆಯ ಒಳಗಡೆ ಭಿನ್ನಮತಗಳು ಮಾಡಿ ಗ್ರೂಪ್ಗಳಾಗಿತ್ತು ಸಭೆಯಲ್ಲಿ. It is in this context that Paul is giving this word to them. ಈ ಒಂದು ಪಶ್ಚಾತ್ತಲದಲ್ಲಿ ಯಾಗಿದೆ ಪೌಲನು ಈ ವಿಷಯಗಳಲ್ಲಿ ನುಡಿತಾ ಇರೋದು. Although we read about 10 or 11 verses, there is not enough time for us to expound all the 10-11 verses, but I'm just going to take only one verse for us this evening and break it for us, what we can take and go from what God has for us. 5ರಿಂದ 15 ವಾಕ್ಯಗಳವರೆಗೆ ಹೆಚ್ಚು ಕಡಿಮೆ 10-11 ವಾಕ್ಯಗಳು ಎಲ್ಲವನ್ನೂ ಓದಿ ಮುಗಿಸುವುದಕ್ಕೂ ವಿವರವಾಗಿ ಹೇಳುವುದಕ್ಕೆ ಸಮಯವಿಲ್ಲ. ಅದರಲ್ಲಿ ಮುಖ್ಯವಾದ ಒಂದು ವಿಷಯ, ಅದು ಸರಿಯಾಗಿ ವ್ಯಕ್ತಿರಿತವಾಗಿ ನಾವು ತಿಳ್ಕೊಂಡು ಅದರ ಉದ್ದೇಶಗಳು ಪರಿಹಾರಗಳು ನಾವು ನೋಡೋಣ. I want to just draw your attention to one verse in chapter 3 and verse 9. 3ನೇ ಅಧ್ಯಾಯ 9ನೇ ವಾಕ್ಯ ಮಾತ್ರ ಈ ಸಮಯ ನಮ್ಮ ಧ್ಯಾನಕ್ಕಾಗಿ ನೋಡೋಣ. Paul says, who is Apollos, who is Paul, who is Peter? We are co-workers in God's service. ಪೌಲನು ಹೇಳುತ್ತಾನೆ, ಯಾರಾಗಿದ್ದಾನೆ ಪೌಲನು, ಯಾರಾಗಿದ್ದಾನೆ ಪೇತ್ರನು, ಯಾರಾಗಿದ್ದಾನೆ ಅಪೊಲ್ಲನು, ನಾವೆಲ್ಲ ಕರ್ತನ ಸೇವೆಯಲ್ಲಿ ಸಹಕಾರಿಗಳಾಗಿದ್ದೇವೆ. We are co-workers in God's service. ಕರ್ತನ ಸೇವೆಯಲ್ಲಿ ನಾವು ಸಹಕಾರಿಗಳಾಗಿದ್ದೇವೆ. You are God's field. ನೀವು ಕರ್ತನ ಹೊಲವಾಗಿದೆ. And God's building. ಕರ್ತನ ಕಟ್ಟಡವಾಗಿದೆ. Hallelujah. Hallelujah.
You know, sometimes we use the same English words when they translate to in our own language, in our own words, these become respected words. ಕೆಲವೊಮ್ಮೆ ನಾವು ಈ ಪದಗಳೆಲ್ಲ ಉಪಯೋಗಿಸುವಾಗ ನಮ್ಮ ಸ್ವಂತ ಭಾಷೆಯಲ್ಲಿ ತೆಗೆಯುವಾಗ ಅನೇಕ ಗೌರವಾಹಿತವಾಗಿ ನಾವು ಉಪಯೋಗಿಸ್ತೇವೆ. But I'm going to make it real simple down to earth. ಆದರೆ ಆ ಪ್ರಕಾರವಲ್ಲ, ನಿಜವಾಗಿ ಅದರ ಅರ್ಥ ಸತ್ಯಾವಸ್ಥೆಗೆ ನಾವು ತಿಳ್ಕೊಳ್ಳೋಣ. Number 1, ಮೊದಲನೇದು, Paul says, ಪೌಲನು ಹೇಳುತ್ತಾನೆ, who are we? ನಾವು ಯಾರಾಗಿದ್ದೇವೆ? We are God's servants. ನಾವೆಲ್ಲರೂ ಕರ್ತನ ದೇವರ ಸೇವಕರು, வேலைக்காரர், ಕೆಲಸದವರು, கர்த்தருக்கு அடிமைகள். ಕರ್ತನಿಗೆ ಅಡಿಯಾಳುಗಳು. There are 3 words that Paul uses in different places about the servant of God. ದೇವರ ದಾಸರಿಗೆ ಪೌಲನು ಕೆಲವೊಂದು ಜಾಗಗಳಲ್ಲಿ ಈ ಪದವನ್ನು 3 ಅರ್ಥದಲ್ಲಿ ಉಪಯೋಗಿಸುತ್ತಿದ್ದಾರೆ. ದಾಸರು. ದಾಸರು. That becomes very respected word. ಅದು ನಾವು ದಾಸರೆಂದು ಹೇಳುವಾಗ ತುಂಬಾ ಗೌರವ. Okay. But what Paul uses is the first word that Paul uses for himself. He says, I am a bonded slave of Jesus Christ. ಆದರೆ ಪೌಲನು ಇದರ ಬಗ್ಗೆ ಕೇಳುವಾಗ ನಾನು ನಿಜವಾಗಿರುವ ಒಂದು ಗುಲಾಮ, ಅಡಿಯಾಳು, அடிமையாய் நான் இருக்கிறேன். ನಾನು ಅಡಿಯಾಳಾಗಿ ಗುಲಾಮನಾಗಿದ್ದೇನೆ. ரோமருக்கு எழுதின நிருபம் 1 அதிகாரம் 1 வசனத்துல என்ன சொல்லப்பட்டிருக்கிறது, பவுலாகிய நான் தேவனுடைய அடிமை, கர்த்தருடைய அடிமையாய் நான் இருக்கிறேன். ಪೌಲನು ಬರೆದ ರೋಮಾಪುರದವರಿಗೆ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಕರ್ತನಾದ ದೇವರಿಗೆ ಗುಲಾಮನಾಗಿದ್ದೇನೆ, ಅಡಿಯಾಳಾಗಿದ್ದೇನೆ. I am a servant of God, the slave of God. ನಾನು ಕರ್ತನಿಗೆ ಒಂದು ಗುಲಾಮನು, ಅಡಿಯಾಳು, ನಾನೊಂದು ದಾಸ, ಕೆಲಸದವನಾಗಿದ್ದೇನೆ. The Greek word that is used here is doulos. ಡ್ಯೂಲೋಸ್ ಎಂಬ ಪದವಾಗಿದೆ ಗ್ರೀಕ್ ಅಲ್ಲಿ ಉಪಯೋಗಿಸಿರುವುದು. A doulos is somebody who does not have any rights or privileges for himself or ಈ herself. ಡ್ಯೂಲೋಸ್ ಅಂತ ಹೇಳಿದ್ರೆ ಪಕ್ಕ ಗುಲಾಮನು, ಅವನಿಗೆ ಸ್ವಂತವಾಗಿ ಯಾವುದು ಕೇಳಕ್ಕೆ ಅವಕಾಶವಿಲ್ಲ. Somebody who is completely owned by the master. ಪರಿಪೂರ್ಣವಾಗಿಯೂ ಯಜಮಾನನಿಗೆ ದಾಸನು, ಕೀಳ್ಪಟ್ಟಿರುವವನು. No way to have a title for yourself. ಅವನಿಗೆ ಸ್ವಂತವಾಗಿ ಒಂದು ಪದವಿ, ಒಂದು ಗೌರವಾರ್ಹಿತ ಪದವಿ ಉಪಯೋಗಿಸಕ್ಕೆ ಅವಕಾಶವಿಲ್ಲ. There is no status for you. ಅವನಿಗೆ ಒಂದು ಸ್ಥಾನವಿಲ್ಲ. There is no placement for you. ಅವನಿಗೆ ಒಂದು ಪದವಿ ಇಲ್ಲ. There is no job description for you. ಅವನಿಗೆ ಈ ಕೆಲಸ ಮಾತ್ರವೇ ಮಾಡಬೇಕೆಂದ ನಿರ್ದಿಷ್ಟವಾಗಿರುವ ನಿಯಮವಿಲ್ಲ. There is no salary for you. ಅವನಿಗೆ ಸಂಬಳವಿಲ್ಲ. I am a slave of ನಾನೊಂದು Christ. ಗುಲಾಮನೇ. Today as you graduate, ಗ್ರಾಜುಯೇಟ್ಗಳೇ, make yourself clearly understood. We are slaves of Christ. ತಿಳುಕೊಳ್ಳಿರಿ, ನಾವು ಕರ್ತನಿಗೆ ಗುಲಾಮರಾಗಿದ್ದೇವೆ. It is not something that is pushed on you. ಅದು ನಿಮ್ಮ ಮೇಲೆ ಒತ್ತಾಯ ಮಾಡಿ ಕೊಟ್ಟಿರೋದಲ್ಲ. It is not pushed on you by force. ಏನೊಂದು ಒತ್ತಾಯ ಮಾಡಿ ಕೊಟ್ಟಿರೋದಲ್ಲ ಅದು. It is something that has come upon us. ಅದು ನಮ್ಮ ಮೇಲೆ ಒಂದು ಅವಕಾಶವಾಗಿ And we ದೊರಕಿರುವುದಾಗಿದೆ. receive it gladly. ಸಂತೋಷದಿಂದ ಹೊಂದಿಕೊಂಡಿರುವುದಾಗಿದೆ. I'll put it this way, if you are not a slave of Christ, you are slave of something else. ನೀವು ಕರ್ತನಿಗೆ ಗುಲಾಮನಲ್ಲದೆ ಹೋದರೆ ಈ ಲೋಕದಲ್ಲಿ ಮತ್ತೆ ಯಾವುದಕ್ಕೂ ಗುಲಾಮನಾಗಿದ್ದಿ. Some people are slave to their education. ಕೆಲವರು ಅವರ ಸ್ವಂತ ವಿದ್ಯಾಭ್ಯಾಸಕ್ಕೆ ಗುಲಾಮರಾಗಿದ್ದಾರೆ. Some people are slave to their work. ಅವರ ಕೆಲಸಕ್ಕೆ ಗುಲಾಮರಾಗಿದ್ದಾರೆ. Some people are slave to addictive, bad habits. ಕೆಲವರೊಂದು ಚಟಗಳಿಗೆ, ಕೆಟ್ಟ ಚಟಗಳಿಗೆ ಗುಲಾಮರಾಗಿದ್ದಾರೆ. Some people are slaves to, lying or getting angry or being involved in all kinds of nonsense things in the world. ಸುಳ್ಳುಗಳಿಗೆ, ಕೋಪಕ್ಕೆ, ಲೋಕದಲ್ಲಿರುವ ಅನೇಕ ಬುದ್ಧಿಹೀನವಾಗಿರುವ ಅನೇಕ ಸಂಗತಿಗಳಿಗೆ ಅವರು ಗುಲಾಮರಾಗಿದ್ದಾರೆ. When we were under that bondage, Jesus came and he broke those bondages and he delivered us. ಆ ಬಂಧನದಲ್ಲಿ ಇದ್ದ ನಮ್ಮನ್ನು ಬಿಡಿಸುವುದಕ್ಕಾಗಿ ಕರ್ತನು ಮೇಲ್ನದಿಂದ ಇಳಿದು ಬಂದು ಆ ಕೆಟ್ಟ ಚಟಗಳಿಂದ, ಆ ಬಂಧನದಿಂದ ನಮ್ಮನ್ನು ಬಿಡಿಸಿ ಕಾದಿದರು. This is the term that was used not just by Paul, it was used by even Jesus about himself. ಪೌಲನು ಮಾತ್ರವಲ್ಲ, ಯೇಸು ಕ್ರಿಸ್ತನು ತಾನೇ ನುಡಿದಿರುವ ಒಂದು ವಿಷಯವಾಗಿದೆ. Paul writing about it in Philippians chapter 2, he writes like this: though he was equal with God, did not consider equality with God something to be grasped, but made himself nothing, and taking the very nature of a what? Come on, somebody say, servant.
ಫಿಲಿಪ್ಪರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ರಿಂದ ನಾವು ಓದುವಾಗ, ಯೇಸು ಕ್ರಿಸ್ತನು ತಾನು ದೇವ ಸ್ವರೂಪದಲ್ಲಿ ಇರುವಾಗಲೂ ಅದು ಬಿಡಲೊಲ್ಲನೆಂದೂ ಎಣಿಸದೆ ತನ್ನನ್ನೇ ಬರಿದು ಮಾಡಿಕೊಂಡು ಮನುಷ್ಯನಾಗಿ ದಾಸನಾಗಿ ಇಳಿದು ಬಂದರು. ದಾಸನಲ್ಲ, the word used is ಗುಲಾಮನು. doulos. ಗುಲಾಮನು. Doulos. He became a doulos so that I will become his son. ಆತನ ಮಗನಾಗಿ ನಾನು ಮಾರ್ಪಾಡಾಗುವುದಕ್ಕಾಗಿ ಆತನು ಗುಲಾಮನಾಗಿ ಇಳಿದು ಬಂದನು. Give a mighty hand of praise to the Lord. Hallelujah. 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 You were in that slavery. ನಿಜವಾಗಿ ಆ ಗುಲಾಮತನದಲ್ಲಿ ನೀನಿದ್ದಿ. But Jesus took my place. ಆದರೆ ಯೇಸು ಕ್ರಿಸ್ತನು ನನ್ನ ಸ್ಥಾನವನ್ನು And ಹಿಡಿದು he lifted me up from the miry clay. ಕೆಸರಿನಿಂದ ನನ್ನನ್ನು ಮೇಲೆಗೆ ತಂದರು. Set my feet on the rock. ಬಂಡೆಯ ಮೇಲೆ ನನ್ನನ್ನು ನಿಲ್ಲಿಸಿದರು. And gave a new song in my mouth to sing praise ನನ್ನ to him. ಬಾಯಲ್ಲಿ ನೂತನ ಹಾಡನ್ನು ಕೊಟ್ಟು ಆತನ ಮಹಿಮೆಗಾಗಿ ಹಾಡುವಂತೆ. That's why Apostle Paul continues to say on that, every knee shall bow, every tongue shall confess in heaven and on earth and under the earth and say that Jesus Christ is Lord. ಆದ ಕಾರಣವೇ ಅಪೊಸ್ತಲನಾದ ಪೌಲನು ಕೇಳುವುದು, ಎಲ್ಲ ಮೊಣಕಾಲು ಊರುವುದು, ಸಕಲ ನಾಲಿಗೆಯು ಬಾಯಿಗಳು ಕರ್ತನೇ ಒಡೆಯವನೆಂದು ಅರಿಕೆ ಮಾಡುವನು. And when this happens, when he comes in his glory, when every knee, even the knees that are never bowing down to anybody else, will bow down on that day. ಅದರಿಂದ ದೇವರ ವಾಕ್ಯದಲ್ಲಿ ಹೇಳುವುದು, ಯೇಸು ಕ್ರಿಸ್ತನ ಮಹಿಮೆಯಲ್ಲಿ ತಿರುಗಿ ಬರುವಂತ ಸಮಯದಲ್ಲಿ ಇನ್ನೂ ಅರಿಕೆ ಮಾಡದೇ ಇರುವ ಸಕಲ ಬಾಯಿಗಳು ಅರಿಕೆ ಮಾಡುತ್ತಾರೆ, ಕರ್ತನೇ ಒಡೆಯವನೆಂದು. On that day, whether they like it or not, they will have to bow down to say and confess Jesus is Lord. ಇಷ್ಟಪಟ್ಟರು ಇಷ್ಟಪಡದೇ ಇದ್ದರು ಅವರ ಬಾಯಿ ಅದು ನಿಜವಾಗಿರುವ ಅವಸ್ಥೆಯನ್ನು ಕಂಡು ಅವರ ಬಾಯಿಗಳು ಅರಿಕೆ ಮಾಡುವುದಾಗಿದೆ. But better are you and me who have chosen to bow down at his feet and say, Lord, you are my master. ಆದರೆ ನಮಗೆ ಬಂದಿರುವ ಭಾಗ್ಯ ಪದವಿ ನೋಡಿರಿ, ಅದಕ್ಕಿಂತ ಮುಂಚಿತವಾಗಿ ಕರ್ತನ ತಿಳಿದುಕೊಂಡು ನನ್ನ ಕರ್ತನೇ ನನ್ನ ರಕ್ಷಕನೆಂದು ಕೇಳುವಂತ ಕರೆಯುವಂತ ಭಾಗ್ಯ. You know, we sing an English song. ನಾವು ಇಂಗ್ಲಿಷ್ ಹಾಡಿನಲ್ಲಿ ಹಿಂಗೆ ಹಾಡ್ತೀವಿ. One day every tongue will confess you are God. One day every knee shall bow. ಒಮ್ಮೆ ಎಲ್ಲ ಬಾಯಿಯು ಅರಿಕೆ ಮಾಡುವುದು. But still the greatest treasure remains for those who gladly choose you now. ಆದರೆ ಸಂತೋಷದಿಂದ ಅದಕ್ಕಿಂತ ಮುಂಚಿತವಾಗಿ ಆದುಕೊಂಡವರೇ ಆತನ ಸಂತೋಷದಲ್ಲಿ ಪ್ರವೇಶಿಸುವರು. I'm just, Lord, I'm moved by your love. ಕರ್ತನೇ ನಿನ್ನ ಪ್ರೀತಿಯಿಂದ ನಾನು ಹಿಡ್ಕೊಂಡಿದೆ. And everyone who has accepted him, received him, he has made them to be his sons and daughters. ಅದೇ ಸಂತೋಷದಿಂದ ಆತನನ್ನು ಸ್ವೀಕರಿಸುವವರು ಆತನ ಪುತ್ರನಾಗಿ ಪುತ್ರಿಯಾಗಿ ಆತನ ಜೊತೆ ಸೇರಿಸಲ್ಪಟ್ಟಿದೆ. And therefore I take you as my master and I am happy to be your slave. ಆದ ಕಾರಣ ನಾನು ಹೇಳುತ್ತಾ ಇದ್ದೀನಿ, ಕರ್ತನೇ ಯೇಸುವೆ, ನೀನು ನನ್ನ ಕರ್ತನು, ನಿನ್ನ ರಕ್ಷಕನು, ನಿನ್ನ ಗುಲಾಮನಾಗಿರುವುದಕ್ಕೆ ನಾನು ಸೊಮ್ಮನಸಾರೆ ನನ್ನನ್ನೇ ಸಮರ್ಪಿಸ್ತಾ ಇದ್ದೇನೆ. The second word that Paul uses and which is used in this passage also is diakonos. ಎರಡನೇದಾಗಿ ಅದೇ ದಾಸನಿಗೆ ಮತ್ತೊಂದು ಪದ ಡಯಾಕೋನೋಸ್. Diakonos is a word that has the idea of not a slave but somebody who wants to please. The only thing that he wants to do is to please his master. ಎರಡನೇ ಈ ಡಯಾಕೋನಸ್ ಅನ್ನೋ ಪದದ ಅರ್ಥವೇನೆಂದ್ರೆ, ಹೇಗಾದರೂ ನನ್ನ ಯಜಮಾನನನ್ನು ಮೆಚ್ಚಿಸಿಕೊಳ್ಳಬೇಕೆಂದ ಸರ್ವಾತ್ಮನ ಆಸೆ ಪಡುವವನು. Hallelujah. Hallelujah. We go to a restaurant. ನಾವೊಂದು ರೆಸ್ಟೋರೆಂಟ್ಗೆ ಹೋಗ್ತೀವಿ. And there are people who come and serve at our ಅಲ್ಲಿ table. ಸರ್ವ್ ಮಾಡಕ್ಕೆ ನಮ್ಗೆ ಸೇವೆ ಮಾಡಕ್ಕೆ ಬರ್ತಾರೆ ಜನರು. There are some servers who are very arrogant. ಕೆಲವರೆಲ್ಲ ಸ್ವಲ್ಪ ಅರಗಂಡ್ ಆಗಿರ್ತಾರೆ. Whether you eat there or not, they are not bothered. ನೀವು ತಿಂದರೂ ತಿನ್ನದೇ ಇದ್ರೆ ಅವರಿಗೆ ವಿಷಯ ಅಲ್ಲ. And you know them that by that. ನೋಡುವಾಗಲೇ ಗೊತ್ತಾಗುತ್ತದೆ ಅದು. But there are some who make you really happy by the way they serve. ಆದರೆ ಕೆಲವು ಸರ್ವ್ ಮಾಡಕ್ಕೆ ಬರುವರು ಹೇಗಾದರೂ ನಿಮ್ಮನ್ನು ಮೆಚ್ಚಿಸಿಕೊಳ್ಳಬೇಕೆಂದೇ ನಿಮ್ಮ ಮುಂದೆ ತಾಳ್ಮೆಯಲ್ಲಿ ಸರ್ ಅಂದೆಲ್ಲ ಹೇಳಿ ಬರ್ತಾರೆ. And after you have eaten, you give them a big tip. ಅವರು ನೀವು ಊಟ ಮಾಡಿ ಹೋದ ಮೇಲೆ ಅವ್ರಿಗೆ ಒಂದು ಟಿಪ್ಪು ಕೂಡ ಕೊಡ್ತೀರಿ ಸಂತೋಷವಾಗಿ. Because
they have made you happy. ಯಾಕಂದ್ರೆ ಅವರು ನಿಮಗೆ ಸಂತೋಷ ಪಡಿಸಿದ್ದಾರೆ ಅವರು. That's the second word that is used there. ಅಲ್ಲಿ ಉಪಯೋಗಿಸಿರುವ ಪದದ ಎರಡನೇ ಅರ್ಥ Their ಆಗಿದೆ. only purpose is that I want to please you, my master. ಅಯ್ಯೋ ಯಜಮಾನ ನಿಮ್ಮನ್ನು ಹೇಗಾದ್ರೂ ಪ್ರೀತಿಸ ಮೆಚ್ಚಿಸಬೇಕೆಂದೇ ತವಕ ಪಡುವ ಒಂದು I ಮನಸ್ಸು. have my desires. ನನಗೆ ನನ್ನದಾಗಿರುವ ಆಸೆಗಳು I ಉಂಟು. have my needs. ನನ್ನದಾಗಿರುವ ಅಗತ್ಯಗಳು ಉಂಟು. But I lay aside all of them. But I have come to serve you to make you happy, Lord. ನನ್ನ ಅಗತ್ಯಗಳೆಲ್ಲ ಹಿಂದಕ್ಕೆ ತಳ್ಳಿ ಯಜಮಾನ ನಿಮ್ಮನ್ನು ಹೇಗೆ ಮೆಚ್ಚಿಸಬೇಕೆಂದೇ ನಾನು ಬಂದಿದ್ದೇನೆ. That is a servant at the table. ಅದು ಒಂದು ಮೇಜಿನಲ್ಲಿರುವ ಒಂದು ಸೇವಕನ ಮನಸ್ಸು. Dedicated to fulfilling the master's will. ಯಜಮಾನನ ಚಿತ್ತವನ್ನು ಪೂರೈಸುವುದಕ್ಕೆ ಬದ್ಧನಾಗಿರುವ ಒಂದು ಸೇವಕನು. Mark chapter 10 and verse 45 it says like this. ಮಾರ್ಕನ ಸುವಾರ್ತೆ 10:45 ವಾಕ್ಯದಲ್ಲಿ ಹೀಗೆ The ಬರೆಯಲ್ಪಟ್ಟಿದೆ. Son of Man did not come to be served but to serve. ಮನುಷ್ಯ ಕುಮಾರನು ಸೇವೆಯನ್ನು ಮಾಡಿಸಿಕೊಳ್ಳಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ. And the word that is used there is diakonos. ಅಲ್ಲಿ ಉಪಯೋಗಿಸಿರುವ ಪದ ಡಯಾಕೋನಸ್ ಎಂಬುದಾಗಿದೆ. Whom is he serving? ಯಾರನ್ನಾಗಿದೆ ಆತನು ಸೇವಿಸ್ತಾ ಇರೋದು? He's serving his father. ಆತನು ಸೇವೆ ಮಾಡ್ತಾನೆ ತಂದೆಯ ಮುಂದೆ. He's serving his people. ಆತನ ಜನರ ಮುಂದೆ. There is a slide there for that part. You can, okay. Not to be served but to serve. ಸೇವೆ ಇಸ್ಕೊಳ್ಳುವುದಕ್ಕಾಗಿ ಅಲ್ಲ, ಸೇವಿಸುವುದಕ್ಕಾಗಿ. Hallelujah. ಹಲ್ಲೆಲೂಯಾ. Not to be served but to be served, but to serve. ಸೇವೆ ಇಸ್ಕೊಳ್ಳುವುದಕ್ಕಾಗಿ ಅಲ್ಲ, ಸೇವಿಸುವುದಕ್ಕಾಗಿ. And he was always serving the Father. ಯಾವಾಗಲೂ ಆತನ ತಂದೆಯನ್ನೇ And ಸೇವಿಸ್ತಿದ್ದರು. Jesus said, I don't say anything on my own. ಯೇಸು ಕ್ರಿಸ್ತನು ಹೇಳಿದರು, ನನ್ನದಾಗಿ ಸ್ವಂತವಾಗಿ ನಾನೇನು I ಮಾತಾಡುವುದಿಲ್ಲ. only say what my Father says. ನನ್ನ ತಂದೆ ಕೇಳುವುದು ಹೊರತು ಮತ್ತೆ ಯಾವುದು ನಾನು I ಮಾತಾಡುವುದಿಲ್ಲ. don't do anything on my own. I do only what my Father tells me. ನನ್ನದಾಗಿ ನಾನೇನು ಮಾಡುವುದಿಲ್ಲ, ತಂದೆ ಹೇಳುವುದು ಹೊರತು. And therefore, when his father looks at his son, he says, this is my beloved son. ಇದನ್ನು ನೋಡಿ ತಂದೆ ಹೇಳ್ತಾರೆ, ಈತನಾಗಿದ್ದಾನೆ ನನ್ನ ಪ್ರಿಯ ಕುಮಾರನು. Hallelujah. ಹಲ್ಲೆಲೂಯಾ. Will Jesus look at you and me and say, this is my beloved son? ಯೇಸು ನನ್ನನ್ನು ನಿನ್ನನ್ನು ನೋಡಿ, ಇದಾಗಿದೆ ನನ್ನ ಪ್ರಿಯ ದಾಸನು, This is my ದಾಸಿ. beloved daughter. ಇದಾಗಿದೆ ನನ್ನ ಪ್ರಿಯ ಪುತ್ರಿ. Hallelujah. ಹಲ್ಲೆಲೂಯಾ. To serve you only, Lord. ನಿನ್ನನ್ನು ಸೇವೆ ಮಾಡುವುದು ಮಾತ್ರ ಕರ್ತನೆ. And to how much do we serve? ಎಷ್ಟರ ಮಟ್ಟಿಗೆ ನಾವು ಸೇವೆ ಮಾಡ್ತೀವಿ? Jesus says, ಯೇಸು ಕ್ರಿಸ್ತನು I ಹೇಳ್ತಾನೆ, have come not to be served but to serve and give my life as a ransom for many. ಯೇಸು ಕ್ರಿಸ್ತನು ಹೇಳ್ತಾನೆ, ಸೇವಿಸಿಕೊಳ್ಳುವುದಕ್ಕಾಗಿಲ್ಲ, ಸೇವಿಸುವುದಕ್ಕಾಗಿ ಮಾತ್ರವಲ್ಲ, Even- ನನ್ನನ್ನೇ ಬಲಿಯಾಗಿ ಪ್ರಾಣವನ್ನೇ ಕೊಡುವುದರಷ್ಟು ನಾನು ಇಳಿದು ಬಂದಿದ್ದೇನೆ. Even if I have to die in serving you, I will serve you, Lord. ಸಾಯಬೇಕಾದರೂ ಹಂಗೆ ಅಷ್ಟರ ಮಟ್ಟಿಗೆ ಬಂದರು ತಂದೆಯ ನಿನ್ನನ್ನು ನಾನು ಸೇವಿಸ್ತೇನೆ. Friends, honestly, there have been times we did not think it was going to be possible or it would happen in India. ಅನೇಕ ಸಮಯ ನಾವು ಯೋಚನೆ ಮಾಡುವಾಗ ಹಾಗೆಲ್ಲ ಸಾಧ್ಯವಾಗುತ್ತದೆ ನಾವು ಯೋಚಿಸ್ತೇವೆ. But we are living in times when these things are happening already. ಆದರೆ ಈ ಕಾಲದಲ್ಲಿ ಪ್ರಾಣ ಕೊಡುವುದರಷ್ಟು ಸೇವೆ ಮಾಡುವ ಮಟ್ಟಕ್ಕೆ ಭಾರತ ದೇಶದಲ್ಲಿ ಸೇವೆ ಬೆಳೆದು ಬಂದಿದೆ. As you are preparing to graduate, ನೀವು ಗ್ರಾಜುಯೇಷನ್ಗೆ ಸಿದ್ಧವಾಗುವಾಗ, I don't know how many of you will have a natural death. ನನಗೆ ಗೊತ್ತಿಲ್ಲ ಎಷ್ಟು ಜನರು ಸಾಧಾರಣ ಮರಣವನ್ನು ಹೊಂದುತ್ತೀರಾ. ಆಮೆನ್. Are you willing to serve Jesus? ಯೇಸು ಕ್ರಿಸ್ತನ ಸೇವೆ ಮಾಡುವುದಕ್ಕೆ ಮನಪೂರ್ವವಾಗಿ ಸೇವೆ ಮಾಡಕ್ಕೆ ಸಿದ್ಧರಾಗಿದ್ದೀರಾ? Come what may, Lord. ಏನಾದರೂ ಬರಲಿ ಅಪ್ಪ, Even if my life has to be squeezed out, ನನ್ನ like a ಪ್ರಾಣ drink offering ಚಚ್ಚಿಸಿ ಆಚೆ before you, ತೆಗೆಯಬೇಕಾದರೂ ಅದು ಕೊಡುವುದಕ್ಕೆ ನಾನು ಸರ್ವ ಸನ್ನದ್ಧನಾಗಿದ್ದೇನೆ. I will do what pleases you. ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ಏನ್ ಮಾಡಬೇಕಾದ್ರೆ ನಾನು ಮಾಡುತ್ತೇನೆ. Hallelujah. ಹಲ್ಲೆಲೂಯಾ. I want to just tell a small story and pass on to the next point. ಒಂದು ಚಿಕ್ಕ ಕಥೆ ಹೇಳಿ ಮುಂದಕ್ಕೆ ನಾನು ಹೋಗ್ತೇನೆ. One day, this was during the time of American Revolution. ಅಮೆರಿಕ ಕ್ರಾಂತಿಯ ಸಮಯದಲ್ಲಿ ನಡೆದಿರುವ ಒಂದು ಘಟನೆ ಆಗಿದೆ. General George Washington, he was riding on his horse. There's a slide for that. He was riding on a horse. ಜಾರ್ಜ್ ವಾಷಿಂಗ್ಟನ್ ಕುದುರೆ ಮೇಲೆ ತನ್ನ ಸೇವೆಯ ಸಮಯದಲ್ಲಿ ಹೋಗುತ್ತಿದ್ದ. And there were some soldiers who were being commanded by their master. ಕೆಲವೊಂದು ಸಿಪಾಯಿಗಳು
ಅಲ್ಲಿ ಕೆಲಸ ಮಾಡುವುದಕ್ಕಾಗಿ ಅಲ್ಲಿದ್ದರು. And they were supposed to lift up a very heavy beam. ದೊಡ್ಡ ಒಂದು ದೊಡ್ಡದು ಮರದ ಭಾಗ ಅವರು ಒಂದು ಗಾಡಿಯಲ್ಲಿ ಎತ್ತಿಡುವುದಕ್ಕಾಗಿ ತುಂಬಾ ಕಷ್ಟಪಡ್ತಿದ್ರು. And the commander was there shouting, screaming and shouting commands. Come on, do it, lift up, little more. ಸ್ವಲ್ಪ ಸಿಪಾಯಿಗಳಿಗೆ ಅಧಿಕಾರಿಯಾಗಿರುವನು ಮಾಡು ಅಂತ ಹೇಳಿ ಅವರನ್ನು ಗದರಿಸಿ ಬೈಯುತ್ತಾ ಆ ಕೆಲಸ ಮಾಡಿಸ್ತಿದ್ದರು. George Washington, he was riding on his horse. He came and he saw this. ಆದರೆ ಕುದುರೆ ಮೇಲೆ ಬಂದಿರೋ ಜಾರ್ಜ್ ವಾಷಿಂಗ್ಟನ್ ಇದೆಲ್ಲ ನೋಡ್ತಾ ಇದ್ರು. And he got down from the horse. ಅಲ್ಲಿಂದ ಕುದುರೆ ಮೇಲಿಂದ ಇಳಿದ್ರು. Went to that commander. ಅಧಿಕಾರಿಯ ಮುಂದೆ ಹೋದರು. They are struggling. Why are you not helping them? Why are you only giving command? ಅವಾಗ ಅಧಿಕಾರಿಗೆ ಜಾರ್ಜ್ ವಾಷಿಂಗ್ಟನ್ ಕೇಳಿದ್ರು, ಅವರು ಆ ಸಿಪಾಯಿಗಳು ಎಷ್ಟು ಕಷ್ಟಪಡ್ತಿದ್ದಾರೆ, ನಿಮ್ಗೊಂದು ಕೈ ಸಹಾಯ ಮಾಡಬಹುದಲ್ವಾ? Can you put that slide there? And so then the commander said, you don't know whom you are talking to. ಅವಾಗ ಅಧಿಕಾರಿ ಹೇಳಿದ್ರು, ನಾನು ಯಾರೆಂದು ಗೊತ್ತಾ ನೀನು ಮಾತಾಡುವಾಗ? I am the commander. ನಾನು ಅವರಿಗೆ ಅಧಿಕಾರಿ. They are all servants. ಅವರು ಬರೀ ಕೆಲಸದವರೇ. And so George Washington, he just joined with the laborers, the servants, and he lifted the beam. And once the beam was erected, he dusted his hands, came to the commander and told, Mr. Commander, next time when you have a job, please call the commander-in-chief. I will come and help you. ಕುದುರೆಯಿಂದ ಇಳಿದು ಸಿಪಾಯಿಗಳ ಜೊತೆಗೆ ಆ ಅಧಿಕಾರಿಯಲ್ಲಿ ಮಾತಾಡ್ತಾ ಇರುವಾಗಲೇ ಆತನ ಸಿಪಾಯಿಗಳ ಜೊತೆ ಕೈ ಕೊಟ್ಟು ಅವರಿಗೆ ಸಹಾಯ ಮಾಡಿ ಆ ದೊಡ್ಡ ಮರ ಆ ಗಾಡಿಯ ಮೇಲೆ ಹತ್ತಿಸಿ ಅದಾದ ಮೇಲೆ ಕೈಯೆಲ್ಲ ತಟ್ಟಿ ಧೂಳೆಲ್ಲ ತೆಗೆದುಹಾಕಿದ ಮೇಲೆ ಅಧಿಕಾರಿಯ ಬಳಿ ಬಂದು ಹೇಳಿದ್ರು, ಈ ತರ ಇನ್ನೂ ನಿಮಗೆ ಕೆಲಸ ಇದ್ದರೆ ನಿಮಗೆ ದೊಡ್ಡ ಕಮಾಂಡರ್ ಇನ್ ಚೀಫ್ ಇದ್ದಾರಲ್ಲ, ಅವರಿಗೆ ಸ್ವಲ್ಪ ಸಹಾಯ ಕೇಳಿದರೆ ಸಾಕು, ಆತನ ಸಿದ್ಧನಾಗಿ ಬಂದು ಮಾಡ್ತಾನೆ. I am willing to come and help you when you have difficulty. ನಿಮಗೆ ಕಷ್ಟ ಇರುವಾಗ ನಾನೇ ಬಂದು ಸಹಾಯ ಮಾಡುತ್ತೇನೆ. Friends, there is no higher, there is no smaller in the kingdom of God. ಪ್ರಿಯ ಸಹೋದರರೇ, ದೊಡ್ಡವನು ಚಿಕ್ಕವನೆಂಬ ವ್ಯತ್ಯಾಸ ದೇವರ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. There is no title, there is no big title, small title in the kingdom of God. ಅಲ್ಲಿ ಸ್ಥಾನ ಪದವಿ ದೊಡ್ಡದು ಚಿಕ್ಕದು ಎಂಬ ವ್ಯತ್ಯಾಸವೇ ಇಲ್ಲ. Paul says we are all servants. ನಾವು ಎಲ್ಲರೂ ಸಹಕಾರಿಗಳಾಗಿದ್ದೇವೆ. I am willing to do anything for my master. ನನ್ನ ಯಜಮಾನನನ್ನು ಸೇವಿಸುವುದಕ್ಕೆ ಏನು ಮಾಡಕ್ಕೆ ನಾನು ಮನಸ್ಸುಳ್ಳವನೇ, ಸಿದ್ಧನೇ. The first posture that we need before you are assigned a task in your church or any work in your by your pastor or whoever, when they are given, they may not give you a title, but they need to see that posture of a servanthood. ನಿಮ್ಮ ಸಭೆಯಲ್ಲಿ ಪಾಸ್ಟರ್ ನಿಮಗೆ ಒಂದು ಕೆಲಸ ಕೊಡುವಾಗ ನಿಮ್ಮ ಒಂದು ಭಾವವಿದೆಲ್ಲ, ಅದು ಆ ಸಮಯದಲ್ಲಿ ಆ ಪಾಸ್ಟರ್ ನಿಮಗೆ ಪದವಿ ಕೊಡಲ್ಲ, ಸ್ಥಾನ ಕೊಡಲ್ಲ, ಗೌರವಾರ್ಹದಕ್ಕೆ ಹೆಸರು ಕೊಡಲ್ಲ, ತಗ್ಗಿಸಿಕೊಂಡಿರುವ ಸೇವಕನ ಒಂದು ಮನೋಭಾವವೇ ಹುಡುಕುತ್ತಾರೆ. Hallelujah. Hallelujah. Let's go to point 2, number 2. ಎರಡನೇ ಭಾಗಕ್ಕೆ ನಾವು ಹೋಗೋಣ. We are not just workers, we are workers with God. ನಾವು ಬರೀ ಕೆಲಸದವರಲ್ಲ, ಕೆಲಸದವರು ಮಾತ್ರವಲ್ಲ, ನಮ್ಮ ಜೊತೆ ನಾವು ಕರ್ತನ ಜೊತೆ ಕೆಲಸ ಮಾಡುವವರಾಗಿದ್ದೇವೆ. We are workers with God. ದೇವರ ಜೊತೆ ಕೆಲಸ ಮಾಡುವವರಾಗಿದ್ದೇವೆ ನಾವು. It's not about your work. ಇದು ನಿಮ್ಮ ಕೆಲಸವಂತದಲ್ಲ. It is not about my work. ಇದು ನನ್ನ ಕೆಲಸವೆಂಬುದಲ್ಲ. It is not about Assemblies of God work. Assemblies of God ನ ಈ ಸಭೆಯ ಕೆಲಸವಲ್ಲ. It is not about your church work. ನಿನ್ನ ಸಭೆಯ ಕೆಲಸವಲ್ಲ. Your pastor's work. ಪಾಸ್ಟರ್ ಕೆಲಸವಲ್ಲ. It is God's work. ಇದು ದೇವರ ಕೆಲಸ. And He works with us. ಆತನು ನಿನ್ನ ಜೊತೆ ನಮ್ಮ ಜೊತೆ ಕೆಲಸ ಮಾಡುತ್ತಾನೆ. Think about it. God does not need us to do anything, right? ನಿಜವಾಗಿ ನಮಗೆ ಗೊತ್ತಿದೆ, ದೇವರಿಗೆ ಕೆಲಸ ಮಾಡಕ್ಕೆ ಯಾರ ಸಹಾಯವೂ ಬೇಕಾಗಿಲ್ಲ. Does God need us? ದೇವರಿಗೆ ನಮ್ಮನ್ನು ಅಗತ್ಯವಿದೆಯಾ? Does God need us to do anything? ಏನಾದರೂ ಕೆಲಸ ಮಾಡಿ ದೇವರಿಗೆ ಸಹಾಯ ಮಾಡಬೇಕೆಂದು ಉಂಟಾ? No, He doesn't need us. ಆತನಿಗೆ ಯಾರ ಅಗತ್ಯವೂ ಇಲ್ಲ. When He created all of heavens and the earth and all the fullness thereof, where were you? ಆಕಾಶವು ಭೂಮಿಯ ತುಂಬಿಸುವಿಕೆ ಎಲ್ಲ ಸೃಷ್ಟಿಸಿದಾಗ ನೀನೆಲ್ಲಿದ್ದಿ? He didn't ask for He didn't need your help. ಯಾರ ಸಹಾಯ ನಿನ್ನ ಸಹಾಯ ಕೇಳಲಿಲ್ಲ. When He created the animals, the birds, the fruit of the land, trees and the field and all of it, where were you? ಪಶು ಪ್ರಾಣಿ ಪಕ್ಷಿ ಮರಗಳು ಎಲ್ಲವನ್ನು ದೇವರು ಸೃಷ್ಟಿಸಿದಾಗ
You were ಯಾರ not. ಸಹಾಯ ಕೇಳಿದೆ? You were. ನೀನೆಲ್ಲಿದ್ದಿ? He didn't stop to take your advice. ನಿನ್ನ ಆಲೋಚನೆಯೂ ಕೂಡ ಕೇಳಲಿಲ್ಲ. He doesn't need you. ನಿನ್ನ ಅಗತ್ಯವೇ ಇರಲಿಲ್ಲ. But when God created you and me, ಆದರೆ ನನ್ನನ್ನು ನಿನ್ನನ್ನು ದೇವರು ಸೃಷ್ಟಿಸಿದ್ದಾಗ, in His own image and likeness, ಆತನ ಸ್ವರೂಪದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿಸಿದ್ದಾಗ, when He created you as His image bearer, ಆತನ ಸ್ವರೂಪವನ್ನು ಹೊಂದಿಕೊಂಡು ವಹಿಸಿಕೊಳ್ಳುವುದಕ್ಕಾಗಿ ಆತನ ನಮ್ಮನ್ನು and now that as His son and daughter, as you have come into the family of God, ಹಾಗೆ ದೇವರ ಪುತ್ರರು ಪುತ್ರಿಯರು ಆಗಿ ಆತನ ಕುಟುಂಬಕ್ಕೆ ನಾವು ಸೇರಿಕೊಂಡಿದ್ದೇವೆ. let me tell you, friends, God will not do anything without you. ಆದರೆ ಇಲ್ಲಿ ದೇವರು ಮಾಡುವಾಗ ನಿನ್ನ ಹೊರತು ದೇವರು ಯಾವ ಕೆಲಸವೂ ಮಾಡಲ್ಲ. God will not do anything without you. ನಿನ್ನನ್ನು ಹೊರತು ದೇವರು ಯಾವ ಕೆಲಸವೂ ಮಾಡಲ್ಲ. You remember when there were these 5,000 people, or maybe more, 20,000 people that were to be fed? 5,000 ಅಲ್ಲ, 20,000 ಜನರಿಗೆ ರೊಟ್ಟಿ ಮೀನು ಕೊಟ್ಟಿದ್ದಾಗ ಅದು ಗೊತ್ತಿದೆಯಲ್ಲ ನಿಮಗೆ? Did he need this little boy's lunchbox? ನಿಜವಾಗಿ ನೋಡ್ಬೇಕಾದ್ರೆ ಆ ಬಾಲಕನ ಕೈಯಲ್ಲಿ ರೊಟ್ಟಿ ಮೀನು ಬೇಕಾಗಿತ್ತ? See, even the devil knows that he can make bread out of stones. ಬರೀ ಶತ್ರುಗ ದುಷ್ಟನಿಗೂ ಕೂಡ ಗೊತ್ತಿದೆ ಬರೀ ಕಲ್ಲಿನಿಂದ ರೊಟ್ಟಿ ಮಾಡಕ್ಕೆ ಶಕ್ತಿಯುಳ್ಳವನೇ ದೇವರು. He could have fed all of them just by the stroke of his hand. ಒಂದು ಕೈ ಹಂಗೆ ಬಿಸಾಡಿದರೆ ಬೀಸಿದರೆ ಎಲ್ಲರಿಗೂ ಊಟ ತುಂಬಿಸಿ ಕೊಡುವುದಕ್ಕೆ ಸಿದ್ಧನೇ ಆತನು. But he received those little 5 loaves and 2 small fish. ಆದರೆ ಆ ಬಾಲಕನ ಕೈಯಲ್ಲಿದ್ದ 5 ರೊಟ್ಟಿ ಚಿಕ್ಕ 2 ಮೀನುಗಳು ಆತನು in order to feed the 5,000 people. 5,000 ಜನರನ್ನು ತೃಪ್ತಿಪಡಿಸಲು He's waiting on you. ಆದರೆ ಕರ್ತನು ನಿನಗೋಸ್ಕರ ಕಾಯುತ್ತಿದ್ದಾರೆ. He's waiting to see what you will do. ನೀನೇನು ಮಾಡುತ್ತೀಯ ಎಂದು ದೇವರು ಕಾಯುತ್ತಿದ್ದಾರೆ. He wants you to give to him the little things that you have. ನಿನ್ನ ಕೈಯಲ್ಲಿರುವ ಚಿಕ್ಕದಾದರೂ ಅದು ಕೊಡುವುದು ದೇವರು ನಿನ್ನ ಭಾವವನ್ನು ನೋಡುತ್ತಿರುವುದಾಗಿ Without water he could have made his first miracle. ನೀರಿಲ್ಲದೆ ಅದನ್ನು ಮೊದಲನೇ ಅದ್ಭುತ ಮಾಡಬಹುದಾಯಿತು. But he needed those servants to fill those jars with plain water. ಆದರೆ ಅಲ್ಲಿರುವ ಕೆಲಸದವರು ಬಾಣಗಳಲ್ಲಿ ನೀರು ತುಂಬಿಸುವುದು ಆತನು ಕಾಯುತ್ತಿದ್ದರು. And he made the finest wine. ಅಲ್ಲಿ ಉತ್ತಮವಾದ ದ್ರಾಕ್ಷಾರಸವನ್ನು ಆತನು ಸೃಷ್ಟಿ ಮಾಡಿದರು. But he needed you to do that little. ಆದರೆ ನೀನು ನಿನಗಾಗುವುದ ಚಿಕ್ಕದು ಮಾಡುವುದಕ್ಕಾಗಿ ದೇವರು ಕಾಯುತ್ತಿದ್ದಾರೆ. He needs you. ದೇವರಿಗೆ ನಿನ್ನನ್ನು ಅಗತ್ಯವಿದೆ. A story is told about a mother. ಒಂದು ತಾಯಿಯ ಬಗ್ಗೆ ಹಿಂಗೆ ಒಂದು ಕಥೆ ಇದೆ. Who took her 5-year-old son. ಆಕೆ ತನ್ನ 5 ವಯಸ್ಸಿರುವ ಒಂದು ಮಗ to a beautiful concert, piano concert. ಒಂದು ಪಿಯಾನೋ ಕಾನ್ಸರ್ಟ್ಗೆ ಕಳಿಸಿದರು. And the beautiful piano was laid on the stage. ದೊಡ್ಡ ಪಿಯಾನೋ ವೇದಿಕೆಯಲ್ಲಿತ್ತು. And very expensive piano. ತುಂಬಾ ಬೆಲೆ ಏರಿರುವ ಪಿಯಾನೋ. And all people were waiting for the grand master to come and play the recital. ಆ ಪಿಯಾನೋ ಬಾರಿಸುವವನು ಬಂದು ಅದು ಬಾರಿಸುವುದನ್ನು ನೋಡುವುದಕ್ಕಾಗಿ ಅನೇಕರು ಕಾಯುತ್ತಿದ್ದರು. And this little boy who was next to the mother, he was getting bored before the start of the event. ಆ ಘಟನೆಯನ್ನು ನಡೆಯುವುದಕ್ಕಿಂತ ಮುಂಚಿತವಾಗಿ ಈ ಕೂತ್ಕೊಂಡಿರುವ ಮಗುವಿಗೆ ಬೇಸರವಾಯಿತು, ಯಾಕೆ ಶುರುವಾಗ್ತಾ ಇಲ್ಲ ಅಂತ. And when she was talking to other people and wishing them and all that, this small fellow somehow found his way on the stage and he went on to the stage. ತಾಯಿ ಯಾರೊಂದಿಗೆ ಮಾತಾಡುತ್ತಿರುವಾಗ ಈ ಮಗು ಅಲ್ಲಿಂದ ಇಲ್ಲಿಂದ ವೇದಿಕೆ ಮೇಲೆಗೆ ಏರಿ ಬಂದ. And he looked at the piano. ಆ ಪಿಯಾನೋವನ್ನು ನೋಡಿದ. That's a beautiful piano. ತುಂಬಾ ಸುಂದರವಾದ ಪಿಯಾನೋ. And he went close to the piano. ಆ ಪಿಯಾನೋ ಹತ್ತಿರ ಹೋದ. And he started playing the only song that he knew. ಅವನಿಗೆ ಗೊತ್ತಿರುವ ಒಂದೇ ಒಂದು ಸಂಗೀತ ಮಾತ್ರ ಅಲ್ಲಿ ಮುಟ್ಟಿ ಆಡಿದ. Twinkle, twinkle, little star. Okay? All of the people looked up to the stage. ಅಲ್ಲಿ ಮಾತಾಡ್ತಿದ್ದ ಸಕಲ ಜನರು ವೇದಿಕೆಗೆ ಶ್ರದ್ಧೆಯಿಂದ ನೋಡ್ತಾರೆ. And some people said, "Who is that fellow? Bring him out." ಕೆಲವರು ಕೂಗಿ ಹೇಳಿದರು, ಅದು ಯಾರು ಬಾಯಿಸ್ತಾನೆ ಅವನನ್ನು ಕರ್ಕೊಂಡು ಬಾ. And this mother was so embarrassed. ಆ ತಾಯಿಗೆ ತುಂಬಾ ನಾಚಿಕೆ ಆಯ್ತು. What am I going to do now? ನಾನು ಇವಾಗ ಏನ್ ಮಾಡಬಹುದು? And just then, ಆ ಸಮಯ the grand master stepped onto the stage. ಆ ಮುಖ್ಯ ಸಂಗೀತಜ್ಞನು ವೇದಿಕೆ ಮೇಲೆ ಬಂದರು. He came around the boy. ಆ ಮಗುವನ್ನು ಹತ್ತಿರ ಬಂದು and he told the people, be silent. ಎಲ್ಲ ಜನರನ್ನು ನೋಡಿಕೊಂಡು ನಿಶ್ಶಬ್ದವಾಗಕ್ಕೆ ಹೇಳಿದರು. Everybody quietened. ಎಲ್ಲರೂ ನಿಶ್ಶಬ್ದವಾದರು. He just bent over the little boy. ಆ ಚಿಕ್ಕ ಮಗುವಿನ ಹತ್ರ ತನ್ನನ್ನೇ ತಗ್ಗಿಸಿಕೊಂಡನು. Told in his ear, continue playing.
ಆ ಮಗುಗೆ ಹೇಳಿದ್ರು ಮುಂದುವರಿ ನಿಮ್ಮ ಹಾಡು ಹಾಡು ಎಂಬುದಾಗಿ. And he started to play the remaining of the song as he filled in the bass, the treble, and the flourishes and added this, that, and the other. And when this boy stopped playing, when he completed it, everyone stood up and applauded what they experienced that day. ಆ ಸಂಗೀತಜ್ಞನ ಅನುಮತಿ ಸಿಕ್ಕಿದಾಗ ಆ ಹಾಡುತ್ತಾ ಬಂದಿರುವ ಮಗು ಅದು ಪೂರ್ತಿ ಗೊಳಿಸಿ ಅವನಿಗೆ ತೃಪ್ತಿ ಆದ ಮೇಲೆ ನಿಲ್ಲಿಸಿದಾಗ ಸರ್ವ ಜನರು ಆ ವೇದಿಕೆಗೆ ನೋಡಿಕೊಂಡು ಎತ್ತದಿಂದ ಚಪ್ಪಾಳೆ ಹೊಡೆದರು. Can you just take and look at your hand? ನಿಮ್ಮ ಕೈಯನ್ನು ಎತ್ಕೊಂಡು ನೋಡ್ರಿ ಸ್ವಲ್ಪ. A simple hand. ಚಿಕ್ಕ ಕೈ, ಸಾಧಾರಣವಾಗಿ. Nothing great about this. ಅದರಲ್ಲಿ ಏನು ದೊಡ್ಡದಿಲ್ಲ, Some ದೊಡ್ಡತನ. hands are rough. ಕೆಲವುದೆಲ್ಲ ಸ್ವಲ್ಪ ರಫ್ ಆಗಿದೆ, Some hands are soft. ಕೆಲವುದು ತುಂಬಾ ಮೆದುವಾಗಿದೆ. But big hands, small hands. ದೊಡ್ಡ ಕೈ, ಚಿಕ್ಕ ಕೈ. But the Lord is waiting to put his hand on your hand. ಆದರೆ ದೇವರು ತನ್ನ ದೊಡ್ಡ ಕರ ನಿನ್ನ ಕರದ ಮೇಲೆ ಮುಟ್ಟುವುದಕ್ಕೆ ಕಾಯುತ್ತಿದ್ದಾರೆ. And make music out of that hand. I mean, it's not about music, it's whatever that you will do for his glory. ನಿನ್ನ ಕೈ ಮುಖಾಂತರ, ಚಿಕ್ಕ ಕೈ ಮುಖಾಂತರ ದೇವರ ಮಹಿಮೆಗಾಗಿ ಏನಲ್ಲೋ ಮಾಡಕ್ಕೆ ಆತನು ಕಾಯುತ್ತಿದ್ದಾರೆ. Don't ever think it's about you. ಯಾವಾಗಲೂ ಯೋಚಿಸಬಾರದು ನಿನ್ನ ಬಗ್ಗೆ. It's not about Paul. ಅದು ಪೌಲನ ಬಗ್ಗೆ ಅಲ್ಲ. It's not about Apollos. ಅದು ಅಪೊಲ್ಲೋಸನ ಬಗ್ಗೆ It's ಅಲ್ಲ. not about Peter. ಪೇತ್ರನ ಬಗ್ಗೆ ಅಲ್ಲ. It is about God. ತಂದೆಯಾದ ದೇವರ ಬಗ್ಗೆ. Hallelujah. ಹಲ್ಲೆಲೂಯಾ. He makes the song beautiful in my life. ಆತನು ತನ್ನ ಸಮಯದಲ್ಲಿ ಆ ಸಂಗೀತವನ್ನು ಉತ್ತಮವಾಗಿ ಮಾಡಿದರು. When you give your hand or your little into the hands of God and say, Lord, take me, use me for your glory. ನಿನ್ನ ಚಿಕ್ಕ ಕೈ ಅಲ್ಲ, ನಿನ್ನ ಕೈಯಲ್ಲಿರುವ ಚಿಕ್ಕದು ದೇವರಿಗೆ ಕೊಟ್ಟು ಹೇಳೋಣ, And God ದೇವರೇ will come. ನಿನ್ನ ಇಷ್ಟಕ್ಕಾಗಿ ನನ್ನನ್ನು ಉಪಯೋಗಿಸು. God will come and work with you. ಕರ್ತನು ಇಳಿದು ಬಂದು ನಿನ್ನ ಜೊತೆ That's ಕೆಲಸ what Paul ಮಾಡುತ್ತಾರೆ. says. We are co-workers with God. ಅದಕ್ಕೆ ಪೌಲನು ಹೇಳುತ್ತಾ ಇರೋದು, ನಾವು ದೇವರೊಂದಿಗೆ ಸೇವೆಯಲ್ಲಿ ಕೆಲಸದಲ್ಲಿ ಸಹಕಾರಿಗಳು. And sometimes you know what happens? ಕೆಲವೊಮ್ಮೆ ಏನಾಗುತ್ತೆ ಎಂದು ಗೊತ್ತಾ? Lord, I'm so tired of following you. ದೇವರೇ ಇದೆಲ್ಲ ನಿನ್ನ ನಿಂಬಾಯಿಸಿ ಸುಸ್ತಾಗಿದೆ. Waiting here. Keep waiting here. I'll just go do my own thing and then come and join you. ದೇವರೇ ನೀನು ಸ್ವಲ್ಪ ವೇಟ್ ಮಾಡು, ನಾನು ನನ್ನ ಸ್ವಲ್ಪ ಕೆಲಸ ಮುಗಿಸಬೇಕು, ಬಂದು ತಿರುಗಿ ಬರ್ತೀನಿ ಅಂತ. He keeps waiting. ಆದರೂ ನಮ್ಮ ಕರುಣಾಮಯನಾಗಿರೋ ಕರ್ತನು ಕಾಯ್ತಾನೆ, Keeps waiting. ಕಾಯ್ತಾ ಇರ್ತಾನೆ. He is interceding in the presence of the Father. ಯೇಸು ಕ್ರಿಸ್ತನ ತಂದೆ ಆ ದೇವರ ಮುಂದೆ ಬೇಡಿಕೊಳ್ಳುತ್ತಾನೆ. When my daughter is taking his trip, Lord, let them not mess up anything with their life. ಅಯ್ಯೋ, ನನ್ನ ಮಗನು ನನ್ನ ಮಗಳು ಅಲ್ಲಿಗೆ ಹೋಗಿ ಏನಾದ್ರೂ ಬೇಸರಗಳು ಒಂದು ವಿಷಯಗಳು ಮಾಡದೆ ಕಾಪಾಡು ತಂದೆಯೇ ಅಂತ. You remember those two sons of the father? ಒಂದು ತಂದೆಯ ಎರಡು ಮಕ್ಕಳ ಬಗ್ಗೆ ಗೊತ್ತಿದೆಯಲ್ಲ. The fellow whom we call as the prodigal son. He ನಾವು comes ಹೇಳುವಂತ home. ಕಿರಿಯ ಮಗನ ಕತೆ. When he comes home, ಅವನು ತಿರುಗಿ ಬರುವಾಗ the older son, ದೊಡ್ಡ ಮಗ, he did not want to go and have the celebration with his father. ನನ್ನ ತಂದೆ ಜೊತೆ ಆ ಸಂತೋಷದಲ್ಲಿ ಪಾಲ್ಗೊಳ್ಳಕ್ಕಾಗಿ And ಒಳಗಡೆ ಬರಲಿಲ್ಲ. he's telling his father, ಅವನು ತಂದೆಗೆ ಹೇಳುತ್ತಿದ್ದಾನೆ, I've been slaving for you. You never gave me even one small lamb so that I will have my party with my friends. ಇಷ್ಟು ದಿನ ನಿನಗೆ ಸೇವೆ ಮಾಡುತ್ತಿದ್ದ ನನಗಾಗಿ ಒಂದು ಚಿಕ್ಕ ಕುರಿ ಮರಿಯಾದರೂ ನನ್ನ ಸ್ನೇಹಿತರೊಂದಿಗೆ ಆನಂದಿಸುವುದಕ್ಕಾಗಿ ನೀನು ಕೊಡಲಿಲ್ಲ. Thoughts come to us, friends. ಇದು ನಮ್ಮ ಮನಸ್ಸಲ್ಲಿ ಬರುತ್ತದೆ Look ಸ್ನೇಹಿತರೆ. at all the world. Everybody has everything so nice. ಲೋಕದಲ್ಲಿರುವ ಎಲ್ಲರೂ ನೋಡಿ ಅವರಿಗೆಲ್ಲ ಇದೆ ಎಂದು ಯೋಚಿಸುವಾಗ, Me, poor servant of God, ಅಯ್ಯೋ, why should I ದೇವರ not ಬಡವನಾಗಿರುವ enjoy ಈ the ಸೇವಕನು, world like they do? ಬಡವನಾಗಿರುವ ಈ ಸೇವಕನು ಲೋಕದ ಪ್ರಕಾರ ಸಂತೋಷಿಸೋಕೆ ಸ್ವಲ್ಪ ಸಮಯ ಕೂಡ ಸಿಗ್ತಾ ಇಲ್ಲ. Will God allow me to go and have a trip there of my own? ನನ್ನ ಸ್ವಂತ ಇಷ್ಟದಲ್ಲಿ ಲೋಕದೊಂದಿಗೆ ಆನಂದಿಸುವುದಕ್ಕಾಗಿ ದೇವರು ನಮ್ಮನ್ನು ಬಿಟ್ಟು ಕೊಡ್ತಾರಾ? He's waiting on you. ಆತನು ನಿನ್ನ ಮೇಲೆ ಕಾಯ್ತಿದ್ದಾರೆ. Will you allow him to say, Lord, thank you for taking me. I want to be your servant alone. ಆದರೆ ನಾವು ದೇವರನ್ನು ಪ್ರೀತಿಸಿ, ದೇವರೇ ಬೇರೆ ಲೋಕ ಬೇಡ, ಏನು ಬೇಡ, ನಿನ್ನನ್ನೇ ಮಾತ್ರ ನಾನು ಸೇವಿಸ್ತೇನೆ. Paul writing to the Colossians. ಪೌಲನು ಕೊರಿಂಥರಿಗೆ ಬರೆಯುತ್ತಿದ್ದಾರೆ. ಕೊಲೋಸ್ಯರಿಗೆ ಬರೆಯುತ್ತಿದ್ದಾರೆ. Chapter 3 and verses 23 and 24. 3ನೇ ಅಧ್ಯಾಯ 23-24 ವಾಕ್ಯಗಳು. He says, whatever you do. ನೀವು ಏನು ಮಾಡಿದರೂ ಕೂಡ. Okay. If God calls you, come for the full-time ministry. ಕರ್ತನು ನಿಮ್ಮನ್ನು ಕರೆಯೋದು ಪರಿಪೂರ್ಣ ಸೇವೆಗಾಗಿ. Okay.
ಅಲ್ಲವಾ? But there's no compulsion. ಒತ್ತಾಯವಿಲ್ಲ. Wherever God has placed you, ಎಲ್ಲಿ ನಿನ್ನನ್ನು ಇಟ್ಟುಕೊಂಡಿದ್ದರೂ ಕೂಡ you can serve God. ದೇವರನ್ನು ನೀವು ಸೇವೆ ಮಾಡಬಹುದು. As a teacher, ಒಂದು ಉಪಾಧ್ಯಾಯನಾಗಿ, as a corporate worker, ಈ ಲೋಕದಲ್ಲಿ ಒಂದು ಕೆಲಸದವನಾಗಿ, as a counselor, ಒಂದು ಉಪದೇಶಕನಾಗಿ, as an office goer, a computer scientist, ಒಂದು ಕಂಪ್ಯೂಟರ್ ಶಾಸ್ತ್ರಜ್ಞನಾಗಿ, whatever God has placed you ಎಲ್ಲಿ in, ನಿನ್ನನ್ನು ದೇವರು ಹಾಕಿದ್ದಾರೋ, be a servant of God in that ಇರುವ place. ಕಡೆ ಕರ್ತನಿಗೆ ಸೇವೆ ಮಾಡುವಂತ Whatever you do, work with all of your heart, ನಿನ್ನ ಹೃದಯಪೂರ್ವವಾಗಿ ಮಾಡುವ ಎಲ್ಲವನ್ನು ಕೂಡ as if you are working for the ನೀನು Lord. ದೇವರಿಗಾಗಿ ಮಾಡುವಂತೆ ನೀನು ಮಾಡಲೇಬೇಕಾಗಿದೆ. God says He will give you your reward. ಆತನು ಹೇಳುತ್ತಿದ್ದಾನೆ, ಆತನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. Because it is the Lord Christ, Lord Messiah you are serving. ಯಾಕೆಂದ್ರೆ ಕ್ರಿಸ್ತನಂದ ಯೇಸುವನ್ನೇ, ಕರ್ತನ ಮೆಸ್ಸೆಯನನ್ನೇ ನೀ ಸೇವಿಸ್ತಾ ಇದ್ದೀ. Lord, it is not my own. ಇದು ನನ್ನ ಸ್ವಂತವಲ್ಲ. My life is not my own. ನನ್ನ ಜೀವಿತ ನನಗೆ ಸ್ವಂತವಲ್ಲ. My work is not my ನನ್ನ own. ಕೆಲಸ ನನ್ನ ಸ್ವಂತವಲ್ಲ. My family is not my ನನ್ನ own. ಕುಟುಂಬ ನನ್ನ ಸ್ವಂತವಲ್ಲ. My money is not my ನನ್ನ ಹಣ own. ನನಗೆ ಸ್ವಂತವಲ್ಲ. My car, my phone, do whatever you want. ನನ್ನ Okay? ಕಾರು, ಫೋನು ಯಾವುದಾಗಲಿ ಅದು ನನ್ನ ಸ್ವಂತವಲ್ಲ. It belongs to you. ಅದು ಕರ್ತನಿಗೆ ಸ್ವಂತ. You gave me graciously. ಕರ್ತನೇ, ನೀನು ದಯಾಪೂರ್ವಕವಾಗಿ And ನನಗೆ with ಕೊಟ್ಟಿದ್ದೀ. all of it, I want to please you as my ಇದು master. ಎಲ್ಲವನ್ನು ನಿನ್ನ ಸಂತೋಷಕ್ಕಾಗಿ, ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ ದೇವರೇ. Thirdly and finally, ಮೂರನೇದಾಗಿ, ಕಡೆಯದಾಗಿ, first thing what we said, we are servants of God. ಮೊದಲನೇದಾಗಿ ನೋಡಿದೀವಿ, ದೇವರಿಗೆ ಗುಲಾಮರಾಗಿದ್ದೇವೆ. Number 2, ಎರಡನೇದಾಗಿ, we are servants with God. ಎರಡನೇದು, ದೇವರೊಂದಿಗೆ ನಾವು ಕೆಲಸದವರಾಗಿದ್ದೇವೆ. Thirdly, ಮೂರನೇದು, we are servants together. ನಾವು ಒಟ್ಟಿಗೆ ಸಹಕಾರಿಗಳಾಗಿ We are ಸೇವೆ ಮಾಡುವರಾಗಿದ್ದೇವೆ. united in God's work. ಕರ್ತನ ಸೇವೆಯಲ್ಲಿ ಒಂದಾಗಿದ್ದೇವೆ. Whether be it Paul or Apollos or Peter or whoever they may be, who are we? We are servants together for the Lord. ಪೌಲನಾಗಲಿ, ಅಪೊಲ್ಲೋನಾಗಲಿ, ಪೇತ್ರನಾಗಲಿ, ಕರ್ತನ ಸೇವೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. You know, sometimes it is very, very difficult to keep talented people together. ಅನೇಕ ಸಮಯ ತಲಾಂತಗಳು, ಯೋಗ್ಯತೆಗಳಿರುವ ವಿದ್ಯಾಸಂಪನ್ನರೆಲ್ಲ ಒಟ್ಟಿಗೆ ಬರುವುದು ಭಯಂಕರ ಕಷ್ಟ. Pastor is giving favoritism to that man. ನಾವು ಹೇಳ್ತೀವಿ, ಪಕ್ಷಪಾತದ ಪಾಸ್ಟರ್ ಮಾಡ್ತಿದ್ದಾರೆ, ಅವನಿಗೆ ಹೆಚ್ಚಾಗಿ ಮಾಡ್ತಿದ್ದಾರೆ. He is not giving me chance. ನನಗೆ ಒಂದು ಅವಕಾಶ ಕೊಡ್ತಾ ಇಲ್ಲ ಅಂತ. Okay. Find what you can do. ಯಾವುದು ನಿನಗೆ ಮಾಡಕ್ಕಾಗುತ್ತೋ ಅದು ಕಂಡುಹಿಡಿ. There's always something that you can do. ನಿಜವಾಗಿ ನಿನಗೆ ಮಾಡಕ್ಕಾಗುವ ಕೆಲವು ಸಂಗತಿಗಳು Do ಉಂಟು. you have the heart to be a servant? ನಿನಗೆ ಒಂದು ಸೇವಕನಾಗುವುದಕ್ಕೆ, ಕೆಲಸದನಾಗುವುದಕ್ಕಿರುವ ಒಂದು ಹೃದಯ ಉಂಟಾ? In the body of Christ, if everyone wants to be a head, how many heads will be? ಕರ್ತನ ಶರೀರದಲ್ಲಿ ಎಲ್ಲರಿಗೂ ತಲೆಯಾಗಬೇಕಂದ್ರೆ ಎಷ್ಟು ತಲೆಗಳೊಂದು ಶರೀರಕ್ಕೆ ಉಂಟು? I tried a picture. I put it on AI and it generated a picture for me. ನಾನು Okay? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅದು ಐಡಿಯಾ ಕೊಟ್ಟಿದ್ದಾಗ ಆ ಒಂದು ಪಿಕ್ಚರ್ ನನಗೆ ಸಿಕ್ಕಿದೆ. Look at that picture. ಪಿಕ್ಚರ್ ನೋಡ್ರಿ. If everyone wants to be hand, ಶರೀರವಿಲ್ಲ, ಎಲ್ಲರೂ ಕೈಗಳಾಗಬೇಕಂತ if ಹೇಳಿದ್ದಾರೆ. everyone wants to be head, ಎಲ್ಲರೂ ತಲೆಗಳಾಗಬೇಕಂತ ಹೇಳಿದ್ದಾರೆ. you know, there's some heads on the top, they are very happy, joyful. ಮೇಲೆ ಇರುವ ಕೆಲವು ತಲೆಗಳು ಸಂತೋಷವಾಗಿರುತ್ತದೆ. And some heads on the bottom, ಕೆಳಗಡೆ ಇರುವ ತಲೆಗಳು they are hard pressed, they are angry. ಹೌದು, ತುಂಬಾ ಕೋಪಿಷ್ಠರಾಗಿ ಮುಖ ನೋಡ್ರಿ. This is not a body. ಇದು ಶರೀರವಲ್ಲ. This is monstrosity. ಇದೊಂದು ಹಿಂಸ್ರ ಜಂತುವಾಗಿದೆ. Hey, yes. It is monstrosity. ಹಿಂಸ್ರ ಜಂತುವಾಗಿದೆ ಇದು. Many of our churches are like this. ನಮ್ಮ ಅನೇಕ ಸಭೆಗಳು ಹೀಗೆ ಆಗಿದೆ. On one side we are impoverished. ಒಂದು ಭಾಗದಲ್ಲಿ ನಾವು ಕರ್ತನಲ್ಲಿ ವೃದ್ಧಿಗೊಳ್ಳುತ್ತೇವೆ. Some hands are strong. ಕೆಲವರು ಶಕ್ತರಾಗಿದ್ದಾರೆ. Some hands are puny. ಕೆಲವೊಂದು ಕೈಗಳು ಚಿಕ್ಕದು. Some bodies are big. ಕೆಲವು ಶರೀರ ದೊಡ್ಡ. Some bodies are thin. ಕೆಲವುದು ತುಂಬಾ ಸಣ್ಣಕ್ಕಿದೆ. Because we all want to be doing the same thing. ಯಾಕಂದ್ರೆ ನಮಗೆಲ್ಲರೂ ಒಂದೇ ಸಂಗತಿ ಮಾಡ್ತಾರೆ. Why is pastor not giving me an opportunity to get onto the stage? ನನ್ನ ತಲಾಂತ ಪ್ರಕಾರ ಯಾಕೆ ಕೊಡ್ತಾ ಇಲ್ಲ ಅಂತ. We need people to clean the floor also. ಕೆಲವರು ಪರಕೇತು ಗುಡಿಸುವುದಕ್ಕಾಗಿ ಅಗತ್ಯವಿದೆ. We need people to welcome the visitors also. ಕೆಲವರು ಬರುವವರನ್ನು ಸ್ವಾಗತಿಸುವುದಕ್ಕೆ ಕೆಲವರು ಬೇಕಾಗಿದೆ. I'm telling within the church itself, but outside the church there is unending opportunities to serve God. ಈ ಬಾಗಿಲು ತೆರೆದು ಆಚೆ ಹೊರಗಡೆ ಹೋದರೆ ಅಸಂಖ್ಯವಾಗಿರುವ ಕೆಲಸಗಳು ದೇವರ ಮಹಿಮೆಗಾಗಿ ಮಾಡುವುದಕ್ಕುಂಟು. There is absolutely no reason for us to fight or
be proud about or look down upon somebody or look, with pride in our hearts. ಜಗಳ ಮಾಡುವುದಕ್ಕೂ ಇನ್ನೊಬ್ಬನನ್ನು ಮಾಡಿ ಹೋಲಿಕೆ ಮಾಡುವುದಕ್ಕಾಗಿಯೂ ಯಾವ ಕಾರಣವೂ ನಿಜವಾಗಿಯೂ ಇಲ್ಲ. We need one another. ನಮಗೆ ಇನ್ನೊಬ್ಬರನ್ನು ಬೇಕೇ ಬೇಕು. When the storm comes, if we want to stay strong, we need one another. ಬಿರುಗಾಳಿ ಬರುವಾಗ ಒಡೆದು ಹೋಗದೆ ಇರುವುದಕ್ಕಾಗಿ ಹೊಂದಾಣಿಕೆಯಲ್ಲಿ ನೆಲಕ್ಕೆ ನಮಗೆ ಒಬ್ಬನಿಗೆ ಇನ್ನೊಬ್ಬನು ಬೇಕು. That is why God has united us in the body of Christ. ಅದಕ್ಕಾಗಿ ಕರ್ತನ ಶರೀರದಲ್ಲಿ ದೇವರು ಒಂದಾಗಿಸಿ ಸೇರಿಸಿಕೊಂಡಿರೋದು. In Northern California, there is a tree that is called the redwood tree. ರೆಡ್ವುಡ್ ಟ್ರೀ ಅಂತ ಒಂದು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಮರ ಉಂಟು. And these trees some of them are very, very old, 2000 years old. 2000 ವರ್ಷಗಳ ವಯಸ್ಸಿರುವ ಮರಗಳುಂಟು. And some of them are 300 meters high. 300 ಅಡಿ ಮೇಲೆ, 300 ಮೀಟರ್. How do they stay so tall and they don't fall off when the wind comes? ಗಾಳಿ ಬರುವಾಗಲೂ ಬೀಳದ ಪ್ರಕಾರ ಇಷ್ಟು ಶಕ್ತಿಮತ್ತಾಗಿ ಮೇಲೆಗೆ ತಲೆ ಎತ್ತಿ ನಿಲ್ಲುವ ಈ ಮರಗಳ ಕಾರಣವೇನು? Do they have a long deep root? ಅವರಿಗೆ ಕೆಳಗಡೆ ಆಳವಾಗಿರುವ ಬೇರೂರಿಗೆ ಹೋಗಿರುವ ಒಂದು ಶರೀರ? Not really. ಇಲ್ಲ, ನಿಜವಾಗಿ Not really. ಅಷ್ಟೊಂದು ಬೇರಿಲ್ಲ ಅಂತ. You know what they do? ನಿಜವಾಗಿ ಅವರು ಮಾಡುವುದೇನೆಂದು ಗೊತ್ತಾ? The root goes and twins itself with the other roots of the other trees. ಪಕ್ಕದಲ್ಲಿರುವ ಅದೇ ತರದಲ್ಲಿರುವ ಮರಗಳ ಬೇರುಗಳೊಂದಿಗೆ ಇಚ್ಚೋಡಾಗಿ ಕೆಳಗಡೆ ಎಲ್ಲ ಒಂದಾಗಿರೋ ಬೇರಿನ ಸಮೂಹ ಕಾಣುತ್ತದೆ. A 300-meter tree will have less than 5-meter root. ಒಂದು 300 ಮೀಟರ್ ಉದ್ದಕ್ಕಿರುವ ಮರಕ್ಕೆ ಅಲ್ಲಿರುವ ಬೇರುಗಳು ಚಿಕ್ಕದಾಗಿ ಒಂದೊಂದಕ್ಕೆ ಜೋಡಾಗಿರೋದು ಮಾತ್ರ. Only 5-meter root. 5 ಮೀಟರ್ ರೂಟ್ ಅಷ್ಟೇ. But they have tied themselves with one another. ಈ ಜೋಡಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿರುವ ಬೇರುಗಳು. When the wind comes, ಬಿರುಗಾಳಿ ಬರುವಾಗ, when they have to sway, ಆ ಗಾಳಿಯಲ್ಲಿ ಅಲ್ಲಾಡುವಾಗ, everything, the big, the small, everybody holds one another and it stays strong. ಚಿಕ್ಕ ಮರವಾಗಲಿ ದೊಡ್ಡ ಮರವಾಗಲಿ ಬೇರುಗಳು ಇಚ್ಚೋಡಾಗಿ ಹಿಡಿದ ಕಾರಣದಿಂದ ಅಲ್ಲಾಡುವುದು ಹೊರತು ಬೀಳುವುದಕ್ಕೆ ಚಾನ್ಸ್ ಕೊಡಲ್ಲ ಅವರು. Colossians chapter 3 and verse 14. I will finish with ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಮುಗಿಸ್ತೇನೆ. Paul writes, above all these put on love. ಇದು ಎಲ್ಲವನ್ನು ಆತನ ಕೇಳುವಂತ ಆಧಾರ ಸಂಗತಿ ಏನೆಂದರೆ ಪ್ರೀತಿ. Which binds everything together in perfect harmony. ಉತ್ತಮವಾದ ಆ ಸಂಕಲನದಲ್ಲಿ ಇದನ್ನು ಸೇರಿಸಿಕೊಳ್ಳುವುದು ಪ್ರೀತಿಯಾಗಿದೆ, ಎಲ್ಲವನ್ನು ಒಂದಾಗಿಸುವುದು. Let the people of the world see the church, the body of Christ, and experience the love that they have one with another, and let them be attracted to come and join the fellowship. ಹೊರಗಡೆ ಇರುವ ಲೋಕ ಮಧ್ಯದಲ್ಲಿರುವ ಅಗಾಧವಾಗಿರುವ ಆಳವಾಗಿರುವ ಪ್ರೀತಿಯನ್ನು ಕಂಡು ಆಕರ್ಷಿಸಲ್ಪಟ್ಟು ನಿಮ್ಮೊಂದಿಗೆ ಬಂದು ಕ್ರಿಸ್ತನನ್ನು ಕಾಣಲಿ. My dear friends, ಪ್ರಿಯ ಸ್ನೇಹಿತರೆ, my dear graduates, ಪ್ರಿಯ ಗ್ರಾಜುಯೇಟ್ಸ್, you are called to be servants of God. ನಿಮ್ಮ ಕರೆ ದೇವರ ಸೇವೆಗೆ. You are called to be servants with God. ಕರ್ತನ ದೇವರೊಂದಿಗೆ ಇರುವ ಸೇವಕರಾಗುವುದಕ್ಕಾಗಿ ಕರೆಯಲ್ಪಟ್ಟವರು. You are God's field. ನೀವು ದೇವರ ವ್ಯವಸಾಯದ ಹೊಲ. God's field doesn't have just one plant of wheat. ಒಂದು ವ್ಯವಸಾಯದ ಹೊಲದಲ್ಲಿ ಒಂದು ಗೋಧಿಯ ಗಿಡ ಮಾತ್ರ ಕಾಣಲ್ಲ. Your God's building, it doesn't have just one stone. ನೀವು ದೇವರ ಕಟ್ಟಡ ಒಂದು ಇಟ್ಟಿಗೆ ಮಾತ್ರವಲ್ಲ, ಅದೊಂದು ಕಟ್ಟಡವಾಗಿದೆ. We are God's servants together. ನಾವು ದೇವರ ಸೇವಕರಾಗಿ ಒಂದಾಗಿದ್ದೇವೆ. After writing this, in what does Paul say in verse 16? ಇದೆಲ್ಲ ಬರೆದ ಮೇಲೆ ಪೌಲನು ಹೇಳುವುದೇನೆಂದು ಗೊತ್ತಾ? 16ನೇ ವಾಕ್ಯದಲ್ಲಿ, the temple of the Holy Spirit. ನೀವು ದೇವರ ಆತ್ಮನ ಮಂದಿರವಾಗಿದ್ದೀರಿ. Hallelujah. Hallelujah. The Holy Spirit comes and dwells in that building. ಪವಿತ್ರಾತ್ಮನ ಒಂದು ವಾಸ ಮಾಡುವಂತ ಮಂದಿರ. It's not the building that is built with stones or bricks. ಅದು ಕಲ್ಲುಗಳಿಂದ ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರುವ ಕಟ್ಟಡವಲ್ಲ. It is the building that is built with true lives and living stones. ಜೀವವುಳ್ಳ ಕಲ್ಲುಗಳಿಂದ ನಿಜವಾದ ಜೀವದಿಂದ ಕಟ್ಟಲ್ಪಟ್ಟಿರುವ And when ಒಂದು the ಕಟ್ಟಡ. Spirit comes, ಪವಿತ್ರಾತ್ಮನು ಬರುವಾಗ there is life. ಅದರಲ್ಲಿ ಜೀವ ಉಂಟು. There is liberty. ಅಲ್ಲಿ ಸ್ವಾತಂತ್ರ್ಯ ಉಂಟು. There is freedom. ಅಲ್ಲಿ ಸ್ವಾತಂತ್ರ್ಯ, ವಿಮೋಚನೆ. There is life. There is growth. ಅಲ್ಲಿ ಬೆಳವಣಿಗೆ ಉಂಟು. Hallelujah. Hallelujah. As I come to the close of my word this evening, this evening, ಈ ಸಾಯಂಕಾಲದಲ್ಲಿ ಇದು ಮುಗಿಸುವಾಗ,
I want you to take the hand of the person next to you. ನಿಮ್ಮ ಪಕ್ಕದಲ್ಲಿರುವ ಅವರ ಕೈಗಳು Just for a moment. ಒಂದು ನಿಮಿಷಕ್ಕೆ ಕೈ ಹಿಡಿಯಿರಿ. Okay. I am God's servant. ನಾನು ದೇವರ ಸೇವಕನು. Tell the person next to you. ಆ ಪಕ್ಕದಲ್ಲಿರುವ I am ವ್ಯಕ್ತಿಗೆ God's ಹೇಳಿರಿ, servant. ನಾನು ದೇವರ ಸೇವಕನು. I am God's servant. ನಾನು ದೇವರ ಸೇವಕನು. I am servant with God. ನಾನು ದೇವರೊಂದಿಗೆ ಸೇವಕನು. I am serving with God. ನಾನು ದೇವರೊಂದಿಗೆ ಸೇವೆ ಮಾಡ್ತಾ ಇದ್ದೇನೆ. That's my identity. ಅದಾಗೆ ನನ್ನ ವ್ಯಕ್ತಿತ್ವ. Will you hold my hand together? ನೀನು ನನ್ನೊಂದಿಗೆ ಈ ನಾಮದಲ್ಲಿ ಕೈ ಜೋಡಿಸ್ತೀರಾ? Will you join with me hand to hand? ನೀನು ನನ್ನ ಜೊತೆ ಕೈ ಜೋಡಿಸ್ತೀರಾ? Will you look out for me? ನೀನು ನನ್ನನ್ನು ಎತ್ತಿ ನೋಡುತ್ತೀರಾ? Ask them. Will you look out for me? ಕೇಳಿರಿ. When I go astray, will you pray for me? ನೀನು ಹೋಗುವಾಗ ನನಗೋಸ್ಕರ ನೀನು When ಪ್ರಾರ್ಥನೆ I go ಮಾಡ್ತೀರಾ? through pain, suffering, will you look after me? ನಾನು ಕಷ್ಟದಲ್ಲಿ, ಸಹನದಲ್ಲಿ, ಹಿಂಸೆಯಲ್ಲಿ ಹೋಗುವಾಗ ನನ್ನನ್ನು ನೋಡಿ ನೀನು ಸಹಾಯಕ್ಕಾಗಿ ಕೈ ಚಾಚುತ್ತೀರಾ? When I am depressed, will you embrace me? ನಾನು ವಿಷಾದದಲ್ಲಿ ಹೋಗುವಾಗ ನನ್ನನ್ನು ಬಂದು ತಪ್ಪಿಕೊಳ್ಳುತ್ತೀರಾ? When I miss God's will you come and be the ನಾನು ದೇವರ voice to ಚಿತ್ತದಿಂದ correct me? ಅಗಲವಾಗಿ ಹೋಗುವಾಗ ತಿತ್ತು ಪಾಠಕ್ಕೆ ನನ್ನನ್ನು ನಡೆಸ್ತೀರಾ? I will be to you that. Say to them. ನಾನು ಅದೇ ಪ್ರಕಾರ ನಿನ್ನೊಂದಿಗೆ ಇರುತ್ತೇನೆ. I will be to you ಹೇಳಿರಿ, that. ನಾನು ಅದೇ ಪ್ರಕಾರ ನಿನ್ನೊಂದಿಗೆ ಕೂಡ ಇರುತ್ತೇನೆ. I will stand with you. ನಾನು ನಿನ್ನೊಂದಿಗೆ ಇರುತ್ತೇನೆ. I will hold you. ನಾನು ನಿನ್ನನ್ನು ಹಿಡಿತೇನೆ. We will work together for our ಒಟ್ಟಿಗೆ God. ಸೇವೆ ಮಾಡುತ್ತೇವೆ. Amen. ಆಮೆನ್. It is in this temple the Spirit of God ಈ comes and ಒಂದು ನಿವಾಸ dwells. ಸ್ಥಳದಲ್ಲಿಯೇ ದೇವರ ಆತ್ಮನು ಇಳಿದು ಬಂದು ಮಂದಿರ ಮಾಡುವುದು. If this is your attitude, friends, ಇದಾಗಿದೆ ನಿಮ್ಮ ಮನೋಭಾವವಾಗಿದ್ದರೆ, you will continue to grow in the Lord. ನೀವು ದೇವರಲ್ಲಿ ಬೆಳೆಯುತ್ತೀರಿ. You will continue to be used of the Lord. ಕರ್ತನಿಂದ ಉಪಯೋಗಿಸಲ್ಪಡ್ತೀರಿ. And on that day, ಆ ದಿನದಲ್ಲಿ your Father will say, ನಿಮ್ಮ ತಂದೆ ಹೇಳ್ತಾರೆ, well done, my good ಒಳ್ಳೆಯ and ನಂಬಿಗಸ್ತನಾಗಿರುವ faithful servant. ದಾಸನೇ. ಆಮೆನ್. Enter ಆಮೆನ್. your Father's joy. ಹಲ್ಲೆಲೂಯಾ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.